ಕೂಸಿಗೆ ಆರಾಮಿಲ್ಲ, ಒಂದು 200 ರೂಪಾಯಿ ಕೊಡ್ರಿ ಅಂದ. ಪಾಪ ಕೂಸಿಗೆ ಆರಾಮಿಲ್ಲ ತಂದಾಗ ನೀ ಏನು ಕೊಡೋದು ಬೇಡಪ್ಪ, ಕೂಸಿಗೆ ಆರಾಮಿಲ್ಲ ಅಂತ ದವಾಖಾನೆ ಒಯ್ಯಿ ಎತ್ತಿಕೊಂಡು 200 ರೂಪಾಯಿ ಕೊಟ್ಟಿವಿ ನಾವು. ಕೊಟ್ಟ ಬಳಿಕ ಅಂದ ಹೋದವ. ಮುಂದೆ ಸಾಯಂಕಾಲ ನಾವು ಅಂದ ಊರಾಗ ಹೋದ್ರೆ ಮನೆ ಭಿನ್ನ ಇತ್ತು, ಊರಿನ ಹಿರಿಯರು ನಾವು ಕೂಡ್ಕೊಂಡಂದ ಹೊಂಟಿದ್ದೀವಿ. ಹೋಗು ಹೊತ್ನಾಗ ಅವನಿಗೆ ಕೂಸಿಗೆ ಆರಾಮಿದ್ದಿಲ್ಲ ಅಂದ್ರೆ ಏನು, ನೀವು ಕೂಸು ಆರಾಮೇ ಇತ್ತು, ಇವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಕೇಳ್ರಿ, ಮಠಗಳು ಸ್ವಾಮಿಗಳಿಗೆ ಸದಕ್ಕೆ ಬಿಡಲ್ರು. ಅವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಹೇಳ್ತೀನಿ ನಿಮಗೆ, ಸಾಯಂಕಾಲ ಅಂದ್ರೆ ನಾವು ಹೊಂಟೀವಿ. ಅವನಿಗೆ ಅವ್ರಿಗೆ ಗೆಳೆಯರು ಭಾಳ, ಕುಡಿಯೋರಿಗೆ ಗೆಳೆಯರು ಭಾಳ, ಇಸ್ಪೇಟ್ ಆಡೋರಿಗೆ ಗೆಳೆಯರು ಭಾಳ ಏನ್ರಿ. ಪಾಪ ಇನ್ನೊಬ್ಬ ಇಬ್ಬರು ಕೂಡಂದ ಕಂಡಂಗೆ ಕುಡಿದು ಚೀರಾಡ್ಕೋತ ಒದರಾಡ್ಕೋತ ಜೋಲಿ ಹೊಡ್ಕೋತ ಹೊಂಟಾರ. ಹೋಗಿದ್ರೆ ನಾವು ಇದ್ರಿಗೆ ನಾವು ಹೊಂಟೀವಿ. ಅವನು ಮಗ್ಲಿದ್ದವ ಹೇಳ್ತಾನೆ, ಅಪ್ಪರು ಹೊಂಟ್ರ ಗಪ್ಪಗೋ ಹೊರಬೇಡ, ಅಪ್ಪರು ಹೊಂಟ್ರ ಜೋಲಿ ಹೊಡಿಬೇಡ ತಗೊಂಡು ಅವ ಅಂತಾನೆ. ಮಗ್ಲಿದ್ದವ ಅವ ಅಂತಾನ, ಅಪ್ಪನವ್ರು ಇಂಥ ಅಪ್ಪನವ್ರು ಕಿಸೆಗೆ ಹಾಕಿನ ಅಂತಾನ. ನನಗೆ ಸಿದ್ಧಾರೂಢರು ಪಾಪ ತಮ್ಮ ಮಡ್ದಾಗ ಹಿಂಗೆ ಕೂಸು ಕುಂತಂಗೆ ಅಂದ ಕುಂದಿರ್ತಿದ್ರು. ಯಾಕೆ ಅವ್ರು ಆರೂಢರಾದರು, ಯಾಕೆ ಸಿದ್ಧಾರೂಢರು ದೊಡ್ಡವರಾದರು ಅನ್ನೋದಕ್ಕೆ ನಿಮಗೆ ಹೇಳಕತ್ತೀನ. ಮಡ್ದಾಗ ಹಿಂಗೆ ಕುಂತಿದ್ರು ಅವರು, ಹಿಂಗೆ ಕೈ ಜೋಡಿಸ್ಕೊಂಡು ಹಿಂಗೆ ಮೊಳಕಾಲ್ದಾಗ ಹಿಂಗೆ ತಲೆ ಇಟ್ಕೊಂಡು ಕೈ ಜೋಡಿಸಿ ಸಿದ್ಧಾರೂಢರು ಕುಂತಿದ್ರು. ಒಬ್ಬ ಶ್ರೀಮಂತ ಬಂದ, ಮಾರ್ವಾಡಿ, ಭಾಳ ದೊಡ್ಡ ಶ್ರೀಮಂತವ ಏನ್ರಿ, ಬಂಗಾರ ವ್ಯಾಪಾರ ಮಾಡ್ತಕ್ಕಂಥವ. ಒಬ್ಬ ಮಾರ್ವಾಡಿ ಬಂದು ಸಿದ್ಧಾರೂಢರ ಮುಂದೆ ನಿಂತಂದ, ಯಪ್ಪ ಸಿದ್ಧಾರೂಢರ ಅಂದ. ಸಿದ್ಧಾರೂಢರು ಅವ್ರ ಮನಸ್ಸು ಎಲ್ಲಿತ್ತು ನಾನು ನಿಮಗೆ ಹೇಳಿದ್ನಲ್ಲ, ಅವ್ರ ಮನಸ್ಸು ಎಲ್ಲಿತ್ತು ಹತ್ಕೊಂಡು ಕೇಳಿದ್ರ, ಇಲ್ಲಿ 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 ತಿರುಗಾಡ್ತಿದ್ದಿಲ್ಲ, ಅದು ಭಗವಂತನ ಮೇಲೆ ಅಂದ ಮನಸ್ಸಿತ್ತು. ನೋಡ್ರಿ, ನೀವು ಶರೀರದೊಳಗೆ ಮನಸ್ಸಿದ್ದಾಗ ಮಾತ್ರ ಮುಂದೆ ಯಾರು ಹೋಗ್ಯಾರ ಯಾರು ಬಂದಾರ ಏನ್ರಿ ಇದು ಎಲ್ಲವೂ ಕೂಡ ಗೊತ್ತಾಕದ. ಅಪ್ಪಿ ತಪ್ಪಿ ನೀವು ಒಂಟ ಕುಂತಿರ್ತೀರಲ್ಲ, ಒಂಟ ಕೂತಾಗ ಯಾರು ಬಂದು ಮಾತಾಡ್ಸಿದ್ರು ನಿಮ್ಗೆ ನೆನಪಿರಂಗಿಲ್ಲ. ಅಲ್ಲೋ ನಿನ್ನ ಮುಂದೆ ಹಾಯ್ದವಾದ್ನಲ್ಲ, ನನಗೊಂದು ಗೊತ್ತೇ ಆಗಲಿಲ್ಲಪ್ಪ ಅಂತ. ಯಾಕಂದ್ರೆ ನಿಮ್ಮ ಮನಸ್ಸು ಎಲ್ಲೋ ಹೋಗಿರ್ತದೆ, ಏನೋ ವಿಚಾರ ಮಾಡ್ತಿರ್ತೀರಿ ಏನ್ರಿ, ಮನಸ್ಸಂದ ಹರಿದಾಡ್ತಿರ್ತದ. ನೀವು ಕುಂತಿದ್ದೇನೋ ಮನೆಗೆ ಕುಂತಿರ್ತೀರಿ ಖರೆ, ಆದ್ರಿಂದ ಮನಸ್ಸನ್ನು ತಗೊಂಡು ಎಲ್ಲೋ ಹೋಗಿರ್ತದ. ಯಾರೋ ನಿಮ್ಮ ಮನೆಗೆ ಬಂದಿರ್ತಾರ, ನಿಮ್ಮ ಮುಂದೆ ತಿರುಗಾಡಿರ್ತಾರ, ನಿಮ್ಮ ಮುಂದೆ ಓಡಾಡಿರ್ತಾರೆ ಖರೆ, ಆದ್ರೆ ಮನಸ್ಸು ನಿಮ್ಮ ಶರೀರದಾಗ ಇರಂಗಿಲ್ಲ, ಎಲ್ಲೇ ಹೋಗಿರ್ತದಲ್ಲ, ಅವಾಗ ನಿಮ್ಗೆ ಗೊತ್ತೇ ಆಗಂಗಿಲ್ಲ. ಪಾಪ ಸಿದ್ಧಾರೂಢರು ಕುಂತಿದ್ರು. ಯಪ್ಪ ಸಿದ್ಧಾರೂಢರ ಅಂತ ನೋಡ್ಲಿಲ್ಲ. ಸಿದ್ಧಾರೂಢರ ಅಂದ. ಯಾವಾಗಿಂದ ಮಾತನ್ನು ಕೊಡದ ಸಿದ್ಧಾರೂಢರ ತಗೊಂಡಂದ್ರೂ ಸಿದ್ಧಾರೂಢರಿಂದ ಮುಖ ಮ್ಯಾಲ ಮಾಡಲಿಲ್ಲ. ಕೊನೆಗೆ ಅಂದ 3ನೇ ಸರಿ ಜೋರಾಗಿಂದ, ಯಪ್ಪ ಸಿದ್ಧಾರೂಢರ ಅಂದ. ಸ್ವಲ್ಪ ಮುಖ ಮ್ಯಾಕೆತ್ತಿ, ಯಾಕಪ್ಪ ಅಂದರು ಸಿದ್ಧಾರೂಢ. ಸ್ವಲ್ಪ ಮುಖ ಮ್ಯಾಲೆತ್ತಿ, ಯಾಕಪ್ಪ ಅಂದರು. ಅವಾಗಂದ ಅವ ಮಾರ್ವಾಡಿ ಏನಂದ, ಶ್ರೀಮಂತ, ಯಪ್ಪ ನನಗೊಂದು ಆಸೆ ಆಗೈತಿ ಅಂದ. ಏನು ಆಸೆ ಆಗೈತು ಅಂದ್ರು ಸಿದ್ಧಾರೂಢ. ಏನಿಲ್ಲ, ನಿಮ್ಮ ತಲೆ ಮೇಗೆ ಅಂದ್ರೆ ಒಂದು ಬಂಗಾರದ ಕಿರೀಟ ಮಾಡಿಡ್ಬೇಕು ನನಗೆ ಆಸೆ ಆಗ್ಯದ ಅಂದ. ನೋಡ್ರಿ, ಕೊಡಂಥ ದಾನಿಗಳಿದ್ದೇ ಇರ್ತಾರೆ, ಆಡ್ಕೊಳ್ಳೋರ್ನು ಇರ್ತಾರೆ ಏನ್ರಿ. ಇವತ್ತು 18 ಲಕ್ಷ ರೂಪಾಯಿ 18 ಲಾಖ ರೂಪಾಯಿ ಖರ್ಚು ಮಾಡಿ ಇವತ್ತಿಟ್ಟು ದೊಡ್ಡ ತೇರು ಮಾಡಿಸಿರಿ ಎತ್ತಿಕೊಂಡಂದ್ರೆ ಕೊಡಂಥ ಮನಸ್ಸಿದ್ದವರೇ ಕೊಟ್ಟಿರ್ತಾರೆ, ಹೊರತಾಗಿ ಮನಸ್ಸಿರ್ಲಾರ್ದವ್ರು ಕೊಡಂಗಿಲ್ಲ. ಕೊಡಂಥ ಮನಸ್ಸನ್ನು ಬೇಕಲ್ರಿ, ದಾನ ಮಾಡ್ತಕ್ಕಂಥ ಗುಣನೂ ಬೇಕಲ್ಲ. ಇವತ್ತು ಈ ತೇರು ಹೆಂಗೆ ಮಾಡಿಸಿರಿ ಹೆಂಗಿಲ್ಲ ಅನ್ನೋದು ನನಗೆಲ್ಲನೂ ಕೂಡ ಗೊತ್ತಾಗಿದೆ. ಆದ್ರೆ ನೀವು ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ, ಇವತ್ತು 18 ಲಾಖ ರೂಪಾಯಿಂದ ತೇರು ಬಂದು ಊರಾಗ ನಿಂತದ ತಿಳ್ಕೊಂಡ್ರೆ ಅದು ಸುಮ್ಮನೆ ಅಂದ ತೇರು ಮುಂದಕ್ಕೆ ಹೋಗಂಗಿಲ್ಲ. ನಾವೆಲ್ಲ ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ ಆ ತೇರಿಗೆ ದುಡ್ಡು ಕೊಡ್ಬೇಕಲ್ರಿ, ಮಾಡಿದವನಿಗೆ ದುಡ್ಡು ಮುಟ್ಟಿಸ್ಬೇಕಿಲ್ಲ. ನಾವೆಲ್ಲ ಶಕ್ತಿ ಮೀರಿಂದ ನಾವು ಕಾಣಿಕೆ ಕೊಡ್ಬೇಕಿಲ್ಲ. ಅವತ್ತಿನ ದಿನಮಾನದೊಳಗಂದ ಯಾವ ಕಳಸ ಕಟ್ಟಕ್ಕೆಂದ ಏಟ್ರಿ 25 ಲಾಖ ರೂಪಾಯಿಂದ ಖರ್ಚು ಮಾಡಿ 30 ಲಾಖ ರೂಪಾಯಿಗಟ್ಟಲೆ ಖರ್ಚು ಮಾಡಿ ಅವತ್ತು ಶಿಖರ ಕಟ್ಟಿರಿ, ಕಳಸಾರೋಣ ಮಾಡಿರಿ. ಆದ್ರೆ ಇವತ್ತು ತೇರಿಗಾಗಿಂದ ಇವತ್ತು ಎಷ್ಟು ಕೊಡ್ಬೇಕಂತ ತಗೊಂಡು ಕೇಳಿದ್ರೆ 18 ಲಕ್ಷ ರೂಪಾಯಿ ಯಾವ ನಿಮ್ಮ ಬಣಜುಗಳ ಗ್ರಾಮದ ಭಕ್ತರಂದ ಕೊಡಬೇಕು. ಒಳ್ಳೆ ಕಾರ್ಯಕ್ಕಿಂತ ಮನಸ್ಸು ಮಾಡಬೇಕು. ನೀವು ಕೊಡಕತ್ತಿದ್ದಿಂದ ಯಾರ ಮನೆಗೂ ಕೂಡ ಕೊಡ್ಲಾಕತ್ತಿಲ್ಲ, ಹಾಗಾದ್ರೆ ನೀವು ಯಾರಿಗೆ ಕೊಡಕತ್ತೀರಿ ಅಂತಕೊಂಡು ಕೇಳಿದ್ರೆ ಸಾಕ್ಷಾತ್ ಶ್ರೀಶೈಲದೊಳಗಿರ್ತಕ್ಕಂಥ ಆ ಮಲ್ಲಯ್ಯನಿಗೆ ಕೊಡ್ಲಾಕತ್ತೀರ ಅನ್ನೋದನ್ನು ನಮ್ಮ ಮನಸ್ಸಿನಾಗ ಇಟ್ಕೊಂಡು ನಾವು ಕೊಡ್ಬೇಕಾಗ್ತದೆ. ಯಾಕ್ರಿ ಕೂಡ ಮನಸ್ಸು ಮಾಡಬೇಕು. ಭಗವಂತ ನಮಗೆ ಕೊಟ್ಟಾನ ಏನ್ರಿ, ಅದೇ ಮಲ್ಲಯ್ಯನೇ ನಮಗೆಲ್ಲನೂ ಕೂಡ ಕೊಟ್ಟಾನ. ಮಲ್ಲಯ್ಯ ಬೇಕಾದಟ್ಟಂದ ಫಲ ಕೊಟ್ಟಾನ, ಆಸ್ತಿ ಕೊಟ್ಟಾನ ಏನ್ರಿ. ಇವತ್ತಿನ ದಿನಮಾನದೊಳಗೆ ಅಂದ್ರೆ ಯಾರೂ ಕೂಡ ಬಡವರಲ್ಲ, ಭಗವಂತ ಬೇಕಾದಟ್ಟನ್ನು ಕೂಡ ಕೊಟ್ಟಾನ. ಆದ್ರೆ ಮಲ್ಲಯ್ಯನಿಗಾಗಿ ನಾವೇನು ಕೊಡ್ಬೇಕಂತ ತಗೊಂಡು ಕೇಳಿದ್ರೆ ಇವತ್ತಂತ ಬಂಗಾರದಂತ ತೇರು ಮಾಡಿಸಿರಲ್ಲ, ಬಹುಶಃ ಈ ನಾಡಿನೊಳಗಲ್ಲ ನಮ್ಮ ಕರ್ನಾಟಕದಾಗೂ ಇಲ್ಲ ಅಂಥ ಸುಂದರವಾಗಿರ್ತಕ್ಕಂಥ ತೇರು, ಅಷ್ಟು ಚೆನ್ನಾಗಿ ಅಂತ ತೇರು ಮಾಡಿಸ್ಯಾರ.
ಮಲ್ಲಯ್ಯನಿಗಾಗಿ ನಾವು ಕುಡಿಯಬೇಕಲ್ಲ, ಕುಡ್ತಕ್ಕಂಥ ಮನಸ್ಸು ಮಾಡಬೇಕಾಗದೆ ಏನ್ರಿ. ಎಷ್ಟೋ ಜನ ಶ್ರೀಮಂತರಿರ್ತಾರೆ, ಭಗವಂತ ಬೇಕಾದಟ್ಟು ಕೊಟ್ಟಿರ್ತಾನ, ಆದ್ರೆ ಕುಡ್ಬೇಕನ್ನತಕ್ಕಂಥ ಮನಸ್ಸು ಬೇಕಲ್ರಿ. ಒಬ್ಬರು ಇರ್ತಾರೆ ನೋಡ್ರಿ, ನೀವು ತುಪ್ಪದ ನೋಣ ಬಿದ್ರೆ 18 ಸರಿ ಚೀಪಿಗೆ ಮಕ್ಕಳದ. ನಮ್ಮ ಊರಾಗ ಒಂದು ಮುದುಕಿತ್ತು, ಒಂದೇ ಅಡಿಕೆಯಾಗ ಅಟ್ರ ಬಾಣೆತನ ಮಾಡ್ಯಾಳ. ಒಂದೇ ಅಡಿಕೆ, ಅದಕ್ಕೆ ದಾರ ಕಟ್ಟಿ ಜಂತಿ ಕಟ್ಟ್ಯಾಳ. ಊಟ ಮಾಡೋದು ಬರೋದು, ಅಡಿಕೆ ಬಾಯಾಗಿಡೋದು, ಜುರು 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 ಚೀಪೋದು, ಮತ್ತು ಅದಕ್ಕೆ ಅಲ್ಲೇ ಬಿಡೋದು. ಮತ್ತು ಮಧ್ಯಾಹ್ನಕ್ಕೆ ಊಟ ಮಾಡೋದು, ಅದೇ ಅಡಿಕೆ ಬಾಯಾಗಿಡೋದು, ಜುರು ಜುರು ಚೀಪೋದು, ಮತ್ತು ಅಲ್ಲೇ ಬಿಡೋದು. ಮತ್ತು ರಾತ್ರಿ ಊಟ ಮಾಡೋದು, ಅದೇ ಅಡಿಕೆನ ಚೀಪೋದು, ಅಲ್ಲೇ ಬಿಡೋದು. ಮತ್ತು ಇಂಥವು ಇನ್ನೂ 18 ಹಾಕೋ ಬಾಣೆತನ. ಯಾಕಂದ್ರೆ ಕಂಜೂಸರು ಇರ್ತಾರಲ್ರಿ. ನಮ್ಮ ಊರಾಗ ಒಬ್ಬ ಭಾರಿ ಜಿಪುಣಿದ್ದ. ಊರಾಗ ಹಂಗೆ ನೀವು ಪುರಾಣ ಹಚ್ಚಿರಿ, ಜಾತ್ರೆ ಮಾಡ್ಲಕತ್ತೀರಲ್ಲ, ಪಾಪ ಅವ್ರವ್ವ ಏನ್ರಿ ಹೆಣ್ತಿ ಏನಂದು ಮುಂಜಾನೆ ಪೂಜೆ ಕೂತಿದ್ದ. ಪೂಜೆಗೆ ಕುಂತಾಗ ಅಯ್ಯ ಅಲ್ರಿ, ಮತ್ತು ಊರಾಗಂದ ದೊಡ್ಡ ಪುರಾಣ ಹಚ್ಚಾರ, ಗಡಿಗಳು ಅಪ್ಪವ್ರ ಪುರಾಣಕ್ಕೆ ಬಂದಾರ, ಏನ್ರಿ ಹೊಸ ತೇರು ಮಾಡಿಸ್ಯಾರ. ಅದಕ್ಕೆ ಮತ್ತು 4 ದಿವಸದಿಂದ ಇರ್ತಾಳೆ ಮಗಳನ್ನೂ ಕೂಡ. ಅದಕ್ಕೆ ಮಗಳಿಗೆ ಹೋಗಿ ಕರ್ಕೊಂಬರಿಲ್ಲ. ಆಕೆಗೇನು ಭಾಳ ದೂರ ಕೊಟ್ಟಿದ್ದಿಲ್ಲ, ಇಲ್ಲೇ ಹತ್ತಿ ಕಣಬಸ್ಗೆ ಕೊಟ್ಟಿತ್ತು. ಹತ್ತಿ ಕಣಬಸ್ಗೆ ಕೊಟ್ಟಾರ. ಅವಾಗಿಂದ ಹೆಣ್ತಿ ಏನಂತಾಳ, ಅಲ್ರಿ ಊರಾಗಿಂದ ದೊಡ್ಡ ಜಾತ್ರೆ ಅದ, ಎಲ್ಲ ಕಡೆದ ಹೆಣ್ಮಕ್ಳು ಕೂಡಿರ್ತಾರ, ಒಬ್ರಿಗೊಬ್ರು ಅಂದ ಗೆಳತಿಯರಂದ 2 ದಿವಸದಿಂದ ಇರ್ತಾರೆ, ಪುರಾಣ ಕೇಳ್ದಂಗೂ ಆಯಿತು, ಎಲ್ಲ ಗೆಳತಿಯರ ಜೋಡಿ ಅಂದ 4 ದಿವಸದಿಂದ ಇರ್ತಾಳ, ಹೋಗಿ ಮಗಳಿಗೆ ಕರ್ಕೊಂಡ್ಬರ್ರಿ ಅಂದ. ಅಂದ್ಕೊಳ್ಳಿ ಇದನ್ನು ಬರೋಬರಿನೇ ಅದ, ಆಯ್ತು ತೋರ ಈಗ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂದ. ಯಾವಾಗಿಂದ ಪೂಜೆ ಮಾಡಿಕೊಂಡು ಮತ್ತಿನ ಇಲ್ಲಿ ನಾಷ್ಟ ಮಾಡಿದ್ನಿ ಅಂದ್ರೆ ನಮ್ಮ ಮನೆಯಿಂದ ನಾಷ್ಟ ಖರ್ಚಕ್ಕದು ಹೆಂಗೆ ಕರಿಲಕ್ಕೆ ಹೊಂಟೀನಿ, ಅಲ್ಲೇ ಮಾಡಿದ್ರು. ಮಗಳ ಮನೆಗೆ ನಾಷ್ಟ ಮಾಡೋದು ಆಯಿತು. ಬಟ್ಟೆ ಹಾಕ್ಕೊಂಡು ಚಪ್ಪಲ್ ಹಾಕ್ಕೊಂಡು ನಡ್ಕೋತ ಹೋದ. ಯಾವಾಗಿಂದ ನಡ್ಕೋತ ಹೋದ, ಅಲ್ಲಿ ಹೋಗುದ್ರಾಗಿಂದ ಅಲ್ಲೊಂದು ಶಂಕರಲಿಂಗನ ಗುಡಿ ಅದ ನೋಡ್ರಿ, ಗುಡಿಗೆ ಹೋಗ್ಯಾನ. ಯಾವಾಗಿಂದ ಗುಡಿ ತನಕ ಕೂಡ ಹೋಗ್ಯಾನ, ಇನ್ನೇನು ಮನೆ ಕಾಣ್ತಿತ್ತು, ಮಗಳ ಮನೆ ಕಾಣ್ತಿತ್ತು, ಏನೋ ನೆನಪಾಯ್ತು. ಹೊಳ್ಳಿ ತಿರುಗಿ ಬಣದ್ಕೊಳಕ್ಕೆ ಬಂದವ. ತಿರುಗಿ ಶಂಕರಲಿಂಗನ ಗುಡಿತನ ಹೋಗ್ಯಾನ, ಹೋಗಿ ಮತ್ತೆ ತಿರುಗಿ ಬಂದ. ಯಾವಾಗಿಂದ ತಿರುಗಿ ಬಂದ, ಪಾಪ ಹೆಣ್ತಂದು ಯಾಕ್ರಿ ಮಗಳ ಕಾಣಲ್ಲ, ಕರ್ಕೊಂಡು ಬಂದ್ರೇನಿಲ್ಲ. ಹುಚ್ಚಿ, ಇನ್ನೇನು ಮನೆ ಕಾಣ್ತಿತ್ತು, ಹೋಗ್ಬೇಕಂದಿದ್ದು ಶಂಕರಲಿಂಗ ಗುಡಿ ಮೇಲೆ ಹೋಗಿದ್ದೆ, ನನಗೇನೋ ನೆನಪಾಯ್ತು, ತಿರುಗಿ ಬಂದೀನಿ ಅಂದ. ಏನು ನೆನಪಾಗ್ಯದ ಅಂದ. ಅವ ಅಂದ, ಪೂಜೆ ಮಾಡ್ಕೊಂಡು ದೀಪ ಆರಿಸಲಾರ್ದೆ ಹಂಗೆ ಹೋಗಿನಿ. ಎಣ್ಣೆ ಎಷ್ಟು ಸುಟ್ಟದೋ ಏನ್ರಿ, ದೀಪ ಪೂಜೆ ಮಾಡ್ಕೊಂಡ ದೀಪ ಆರಿಸಲಾರ್ದೆ ಹಂಗೆ ಹೋಗ್ಯಾನಲ್ಲ, ಅದಕ್ಕೆ ಎಣ್ಣೆ ಎಷ್ಟು ಸುಟ್ಟದ ಏನೋ ಹತ್ತುಕೊಂಡಂದ. ನಿಮ್ಮಟ್ಟೆ ಅಂದ ಇದು ಮಾಡಿರಿ ನನಗೆ, ನೀವು ಹಿಂಗೆ ಪೂಜೆದ ಕೋಲೆದಂದು ಹೊರಗೆ ಆಗೋದಕ್ಕೆ ಹಿಂಗೆ ಕೈ ಹೊಡೆದಂದು ದೀಪ ಆರಿಸಿಬಿಟ್ಟಿನಿ. ಇವನಕ್ಕೆ ಅಕ್ಕಿ ಚಿಪ್ಪುಣ್ರಿ ಏನ್ರಿ, ಇವ ಪೂಜೆದ ಕೋಲೆದ ಹೊರಗೆ ಬರೋದ್ರಾಗ ಆಕಿ ದೀಪ ಆರಿಸ್ಯಾಳ. ಈಕೆಗೆ ಅದು ದೀಪದ ಯಾಕಡ್ರೆ ಆಯಿತು, ನನಗೊಂದು ಚಿಂತೆ ಆಯಿತು ಅನ್ಲಿಕ್ಕೆ. ಏನು ಚಿಂತೆ ಏನು ಅಲ್ಲ, ಈಗ ಹೋಗೋತ್ನೇ ಚಪ್ಪಲ್ ಹಾಕೊಂಡು ಹೋಗಿರಿ, ಮತ್ತು ಬರೋತ್ನೇ ಚಪ್ಪಲ್ ಹಾಕೊಂಡು ಹೋಗಿ ಬಂದಿರಿ, ಮತ್ತು ಈಗ ಹೋಗೋತ್ನೇ ಹಾಕೊಂಡು ಹೋಗ್ತೀರಿ, ಇದು ಎಟ್ಟು ನಿನ್ನ ಚಪ್ಪಲ್ ಸಾವಿಲಿಕ್ಕಿಲ್ಲ ಅಂದ್ಲಕ್ಕೆ. ಅವ ಅಂದ ಹುಚ್ಚಗೊಟ್ಟಿ ನಿನ್ನಂಗೆ ದಡ್ಡನ ಮಾಡಿದೆ, ನೀವು ಹೋಗೋತ್ನೇ ಕೆಲಸಿತ್ತು ಹಾಕೊಂಡು ಹೋಗಿನಿ, ಬರೋತ್ನೇ ಬಗಲಾಗಿ ಇಟ್ಕೊಂಡು ಬಂದಿನಿ ಏನ್ರಿ. ಬರೋ ಮುಂದೆ ಬಗಲಾಗಿ ಇಟ್ಕೊಂಡು ಬಂದಾನ. ಹೆಂಗೆ ಮಾಡ್ತ ಇರ್ತಾವ ಒಂದೊಂದಕ್ಕಿಂತ ಬೇಕಾದಷ್ಟು ಪರಮಾತ್ಮ ಕೊಟ್ಟಿರ್ತಾನ ಏನ್ರಿ. ಪರಮಾತ್ಮದ ಏನಪ್ಪ ಈ ಸೌಂಡ ಮರ ಯಾರು ಚೀರ್ಲಕತ್ತದ, ಒಂದು ಸ್ವಲ್ಪ ನೋಡು ಚಲೋ ಇದ್ದ ಒಂದು ದನಿನೂ ಕೂಡ ಹಾಳಾಗಿ ಹೋಗ್ತದ್ರಲ್ಲಿ. ಒಂದು ಸರಿ ಅಂದ್ರೆ ನಿನ್ನೆ ಇಟ್ಟಿದ್ದು ನೋಡಿ, ನಿನ್ನೆ ಎಷ್ಟು ಚಂದ ಇತ್ತು. ಒಮ್ಮೆ ಕೂನ ಮಾಡ್ಕೋ, ಗೆರಿ ಹೊಡ್ಕೋ ಹಿಂಗೆ. ಇದು ಹೆಂಗೆ ಮಾಡ್ಲಾಕತ್ತದ, ಸೀಟಿ ಹೊಡೆದಂಗೆ ಮಾಡ್ಲಾಕತ್ತದ. ಅದು ಸೀಟಿ ಹೊಡಿತಂದ್ರೆ ಅಂದ್ರೆ ಗಂಟಲಕ್ಕೆ ಇದು ಹಾಕದ ನಮಗೆ ಏನ್ರಿ. ಭಗವಂತ ಕೆಲವು ಜನರಿಗೆ ಬೇಕಾದಟ್ಟು ಕೊಟ್ಟಿರ್ತಾನೆ, ಬೇಕಾದಟ್ಟು ಸಂಪತ್ತು ಕೊಟ್ಟಿರ್ತಾನೆ, ಬೇಕಾದಟ್ಟು ಐಶ್ವರ್ಯ ಕೊಟ್ಟಿರ್ತಾನೆ. ಆದ್ರಿಂದ ಕುಡ್ಬೇಕತ್ಕೊಂಡಂತ ಭಾವನೆ ಇರಂಗಿಲ್ಲ. ಯಾಕ್ರಿ ಇರ್ತದೇನ್ರಿ, ಇರಂಗಿಲ್ಲ. ಭಾಳ ಜನರಿಗೆ ಅಂದ್ರೆ ಇರಂಗಿಲ್ಲ. ಕಲ್ಪನೆ ಇರಲಿ ಮಗ, ಇಲ್ಲಿ ಸಿದ್ಧಾರೂಢರ ಬಲ್ಲಿ ದೊಡ್ಡ ಮಾರ್ವಾಡಿ, ಅವ ದೊಡ್ಡ ಶ್ರೀಮಂತ, ಬಂಗಾರ ವ್ಯಾಪಾರ ಮಾಡ್ತಾನೆ, ಏನೆಲ್ಲನೂ ಕುಡ್ದ ಮಾಡ್ತಾನಲ್ಲ, ಅಂತ ದೊಡ್ಡ ಶ್ರೀಮಂತನಿಗೆ ಅಂದ ಮಾಡ್ಬೇಕಂತಕ್ಕಂಥ ಭಾವನೆ ಹೆಂಗಿರ್ತದೆ ನೋಡಿ ಏನ್ರಿ. ಭಾವನೆ ಹೆಂಗಿರ್ತೋ ಬಂದ ಸಿದ್ಧಾರೂಢ ಅಂದ ಏನ್ರಿ. ಸಿದ್ಧಾರೂಢ ತಗೊಂಡಂದ ಕರೆದ. ಪಾಪ ಸಿದ್ಧಾರೂಢರ 3ನೇ ಸರಿಗಂದ ಸಿದ್ಧಾರೂಢರು ಯಾಕಪ್ಪ ಅಂದ್ರು. ಯಾವಾಗಿಂದ ಯಾಕಪ್ಪ ತಗೊಂಡಂದ ಕೇಳಿದ್ರು. ಅವಾಗಿಂದ ಸಿದ್ಧಾರೂಢರಿಗೆ ಅಂತಾನವ ಶ್ರೀಮಂತ ನೋಡ್ರಿ, ಅವ ಏನಂತಾನ, ಯಪ್ಪ ನನಗೊಂದು ಆಸೆ ಆಗ್ಯದ. ಏನು ಆಸೆ ಆಗ್ಯದಪ್ಪ ಅಂದ್ರು.
ಏನಿಲ್ಲ, ನನಗಂದ ನಿಮ್ಮ ತಲೆ ಮೇಗಂದ ಬಂಗಾರ ಕಿರೀಟ ಮಾಡಿಸಿ ಅಂದ ಇಡಬೇಕತ್ತುಕೊಂಡನಂತ ಮನಸ್ಸಾಗ್ಯದ. ಯಾವಾಗಿಂದ ಬಂಗಾರ ಕಿರೀಟಿಯಿಂದ ಮಾಡಿಸಿ ಇಡ್ಬೇಕನ್ನಂಗಂದ ಆಸೆ ಆಗ್ಯದ ಹತ್ತುಕೊಂಡಂದಾಗ ಸಿದ್ಧಾರೂಢರು ಏನಂತಾರ, ಲಕ್ಷ ಇರಲಿ ನಿಮಗೆ ಕಡೆ ಏನ್ರಿ, ಸಿದ್ಧಾರೂಢರು ಏನಂತಾರ ತಗೊಂಡದ ಕೇಳಿದ್ರ ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದರು. ಅಲ್ಲೇ ಅಳತಿತ್ತು ಮತ್ತೆ ಇಲ್ಲಿ ತೊಗೊಂಬದ್ಯೆ ಕೇಳ್ಕಾತಿ. ಪುರಾಣ ಭಾರಿ ಅದ ನಮಗೆ. ಎಂದು ಹುಡುಗರು ಕ್ರಿಕೆಟ್ ಆಡ್ತಾವ, ತಿರುಗಾಡ್ತಾರ ಏನ್ರಿ, ಮಾತಾಡೋರು ಮಾತಾಡ್ತಾರ. ಚಂದ ಕೇಳ್ರಿ. ಆಗಲೇ 5 ದಿವ್ಸ ಮುಗಿದೋಯ್ತು, ಇನ್ನೊಂದು 5 ದಿವಸದಿಂದ ಉಳಿತೈತ್ರಿ. ಇಲ್ಲಿ ಸಿದ್ಧಾರೂಢರಿಂದ ಏನಂತಾರವರು, ಅವ್ರ ಮಾತಿನ ಅರ್ಥ ತಿಳ್ಕೊರಿ ನೀವು. ಅವ ಪಾಪ ಅವರಿಗೆ ಹೇಳಕತ್ತಾನ, ಯಪ್ಪ ನಿನ್ನ ತಲೆ ಮೇಗದ ಒಂದು ಬಂಗಾರದಿಂದ ಕಿರೀಟ ಮಾಡಿ ಇಡ್ಬೇಕನ್ನಂಗ ನನ್ನ ಆಸೆ ಆಗೈತಿಪ್ಪ, ನಿನ್ನ ತಲೆ ಮೇಗದ ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಗ್ತದ ಅಂದ. ಸಿದ್ಧಾರೂಢರಂತಾರ ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದ. ನೋಡ್ರಿ ಅವ್ರ ಮಾತಿನ ಅರ್ಥೇನು, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತಂದ್ರೆ ನನಗ್ಯಾಕೆ ಬೇಕು ಅಲ್ಲಿಲ್ಲ, ನನಗ್ಯಾಕೆ ಬೇಕು ಬಂಗಾರ ಕಿರೀಟ ತಗೊಂಡಲ್ಲಿಲ್ಲ, ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂತಾರ. ಅಂದ್ರೆ ನಾನೇ ಬೇರೆ, ಈ ಶರೀರ ಬೇರೆ, ನನಗೆ ಶರೀರಕ್ಕೆ ಸಂಬಂಧ ಇಲ್ಲ. ಹೇಳ್ತೇನ್ರಿ, ನಾ ಅನ್ನುವಂಥದ್ದು ಏನೈತಲ್ಲ ನನ್ನ ಒಳಗಿರ್ತಕ್ಕಂಥ ಆತ್ಮಕ್ಕೆ ಶರೀರಕ್ಕೆ ಸಂಬಂಧ ಇಲ್ಲ, ಮನಸ್ಸಿಗೆ ಶರೀರಕ್ಕೆ ಸಂಬಂಧ ಇಲ್ಲ. ಕಲ್ಪನಾ ಮಾಡ್ಕೋರಿ, ಸಿದ್ಧಾರೂಢರು ಏನಂತಾರ ಇದಕ್ಯಾಕೆ ಬೇಕು ಬಂಗಾರ ಕಿರೀಟ ಅಂದ್ರು. ಅಂದ್ರೆ ಇದು ಒತ್ತಿಕೊಂಡ್ರೆ ಶರೀರ ಹೌದಲ್ರಿ. ಯಾವಾಗ ಈ ಶರೀರನೇ ಬೇರೆ ಮನಸ್ಸು ಬೇರೆ ಏನ್ರಿ, ಆತ್ಮ ಅಂತಕ್ಕಂಥ ಬೇರೆನೆ. ಅದಕ್ಕಾಗಿನೇ ಹೆಣ್ಮಕ್ಳಿಂದ ಅಳ್ತಿರ್ತಾರಲ್ಲ, ಅವರು ಹೆಣ್ಮಕ್ಳು ಸುಮ್ಮನೆ ಹೇಳಂಗಿಲ್ಲ, ಚಂದ ರಾಗ ಮಾಡಿ ಅಳ್ತಿರ್ತಾರಲ್ಲ, ಅವರು ಜ್ಞಾನಿಗಳದಾರ. ಯಾಕೆ ಜ್ಞಾನಿಗಳದಾರ ತಗೊಂಡಂದ ಕೇಳಿದ್ರ, ಈಗ ಅಪ್ಪಿ ತಪ್ಪಿ ಅಂದ ಗಂಡ ಸತ್ತು ತಿಳ್ಕೊಂಡಂದ್ರೆ ಎದುರಿ ಕೂತ್ಕೊಂಡು ಒಂದು ಸಾವನಂದ ಅಳ್ತಿರ್ತಾರ. ಏನಂತ ಹೇಳ್ತಾರ, ನೀ ಎಲ್ಲಿ ವಾದಿ ಏನ್ರಿ, ನಿನಗೆ ನಾ ಎಲ್ಲಿ ಹುಡುಕಲಿ ಅಳ್ತಿರ್ತಾರಿಲ್ಲ. ನೀ ಏನು ಕೊಟ್ರಿ ಸಿಕ್ಕಿ ಕೇಳ್ತಿರ್ತಾರಿಲ್ಲ. ಯಾರಿಗೆ ಕೇಳ್ತಾರ, ಮಗಲ್ದಾಗ ಕೂತವ್ರಿಗೆಲ್ಲ ಹೆಣಕ್ಕೆ ಕೇಳ್ತಿರ್ತಾರಲ್ರಿ. ಯಾರೇ ನೀವು ನೋಡಿದ್ರ ಅಂತಿರಲ್ಲ, ಇದೇ ನೀವು ಎಲ್ಲಿ ಹುಡುಕಲಿ, ಎಲ್ಲಿ ನೀ ಏನು ಕೊಟ್ಟರೆ ಸಿಕ್ಕಿ ಅಂತ ಇಲ್ಲೇ ಇದ್ರಿಗೆ ಕೂತದಲ್ಲ ತಗೊಂಡು ಅನ್ಬೋದು. ಆದ್ರೆ ಈ ಹೆಣ್ಮಗಳಿಗೆ ಅಂದ್ರೆ ಎಷ್ಟು ಜ್ಞಾನಿ ಅದಲ್ಲ ತಗೊಂಡು ಕೇಳಿದ್ರ, ಇದು ಇದ್ರಿಗೆ ಕೂತಿದ್ದು ಚೀಲದ ಏನ್ರಿ. ಆದ್ರೆ ಮೂಲ ಇರ್ತಕ್ಕಂಥ ನನ್ನ ಗಂಡ ಯಾರು, ಇದ್ರ ಒಳಗಿರ್ತಕ್ಕಂಥ ಆತ್ಮ ಅನ್ನುವಂಥದ್ದು ಏನೈತಲ್ಲ, ಆ ಆತ್ಮನೇ ನನ್ನ ಗಂಡದ ಹೊರತಾಗಿ ಇದು ಎದುರಿಗೆ ಕೂತ್ಕೊಂಡಿರ್ತಕ್ಕಂಥ ಶರೀರ ನನ್ನ ಗಂಡ ಅಲ್ಲ ಅನ್ನೋದನ್ನು ಹೆಣ್ಮಕ್ಳಿಗೆ ಅಂದ ಗೊತ್ತಾದ. ಅದಕ್ಕಾಗಿ ಅವ್ರಂದ್ರೆ ನಿನಗೆ ಎಲ್ಲಿ ಹುಡುಕಲಿ, ನೀ ಏನು ಕೊಟ್ಟರೆ ಸಿಕ್ಕಿ ಎತ್ಕೊಂಡು ಕೇಳ್ತಿರ್ತಾರೆ. ಆತ್ಮನೇ ಬೇರೆ, ಶರೀರ ಬೇರೆ ಏನ್ರಿ. ಆತ್ಮಕ್ಕೆ ಶರೀರಕ್ಕೆ ಅಂದ ಸಂಬಂಧ ಇಲ್ಲ ಅನ್ನೋದನ್ನು ಸಿದ್ಧಾರೂಢರಂದು ತೋರಿಸ್ತಾರೆ. ಇದಕ್ಕಾಕೆ ಬೇಕು ಬಂಗಾರ ಕಿರೀಟ ಅಂದ್ರು. ಇಲ್ಲಪ್ಪ ನಿನ್ನ ತಲೆ ಮೇಗಿಂದ ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಕ್ಕದ. ಹಿಂಗೇನಪ್ಪ ನಿನ್ನ ಮನಸ್ಸಿಗೆ ಆನಂದ ಆಕ್ಕದ ಇದ್ರ ತಲೆ ಮ್ಯಾಗ ಕಿರೀಟ ಇಟ್ರೆ? ಹೂನಪ್ಪ ನಿನ್ನ ತಲೆ ಮ್ಯಾಗ ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಕ್ಕದ. ಹಂಗಿತ್ತು ಅಂದ್ರೆ ಇಟ್ಟು ಬಿಡಪ್ಪ. ನೋಡಿ ಸಿದ್ಧಾರೂಢ, ನಿನ್ನ ಮನಸ್ಸಿಗೆ ಆನಂದ ಆಕತ್ತಂದ್ರೆ ಇಟ್ಟು ಬಿಡು ಅಂದರು. ಯಾವಾಗಿಂದ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತು ಅಂದ್ರೆ ಇಟ್ಟು ಬಿಡುವ ತಿಳ್ಕೊಂಡ್ರು. ಅವಾಗಿಂದ ಸುಮಾರಿಂದ 15 ದಿವಸ ತಿಂಗಳ ಬಿಟ್ಟಂದ ಒಂದು ಒಳ್ಳೆ ಕಿಮ್ಮತ್ತಿನಿಂದ ಕೆಲವುಗಟ್ಟಲೆ ಬಂಗಾರದಿಂದ ಸಿದ್ಧಾರೂಢರಿಗೆ ಅಂದ ಏನು ಮಾಡ್ದ, ಕಿಮ್ಮತ್ತಿನಿಂದ ಒಂದು ಕಿರೀಟ ಮಾಡಿ ಅದಕ್ಕೆ ಚಂದನ ಹಳ್ಳ ಗಿಳ್ಳೆಲ್ಲ ಕುಂದಿರಿಸಿ ಕಿಮ್ಮತ್ತಿನ ಕಿರೀಟ ಮಾಡಿಕೊಂಡು ತೊಗೊಂಡು ಬರೋದ್ರಾಗ ಮತ್ತೆ ಸಿದ್ಧಾರೂಢರು ಹಂಗೆ ಕುಂತಿದ್ರು. ಯಪ್ಪ ಸಿದ್ಧಾರೂಢ ಅಂದ. ಯಾವಾಗಂದ, ಯಾಕ ಅಂದ. ನಾವತ್ತು ಹೇಳಿ ಹೋಗಿದ್ದೇನೆಪ್ಪ, ನಿನ್ನ ತಲೆ ಮೇಗದ ಬಂಗಾರ ಕಿರೀಟ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಕ್ಕದ ತಂದಿದ್ದೆಲ್ಲ, ಅದಕ್ಕೆ ತೊಗೊಂಡು ಬಂದಿನಪ್ಪ ಅಂದ. ಹೌದಪ್ಪ ಅವತ್ತು ತಂದಿದ್ದೆಲ್ಲ, ಇದ್ರ ತಲೆ ಮ್ಯಾಗ ಬಂಗಾರ ಕಿರೀಟ ಇಟ್ಟರೆ ನಿನಗೆ ಮನಸ್ಸಿಗೆ ಆನಂದ ಆಕ್ಕದ ತಂದಿದ್ದೆಲ್ಲ, ಆನಂದ ಆಕ್ಕಿತ ಇಟ್ಬಿಡು ಅಂತ. ಯಾವಾಗಿಂದ ಇಟ್ಟು ಬಿಡಪ್ಪ ತಿಳ್ಕೊಂಡಂದಾಗ ಅವ ಪಾಪ ಬಂಗಾರದ ಕಿರೀಟನ್ನು ಮಾಡಿ ಯಾವಾಗಿಂದ ಬಂಗಾರ ಕಿರೀಟನ್ನು ಇಟ್ಟಂದ ಒಂದು ಸ್ವಲ್ಪ ದೂರ ಹೋಗಿ ನಿಂತ ಕಣ್ತುಂಬ ನೀರು ತಂದ. ಯಾರು ಶ್ರೀಮಂತ. ಯಾಕೆ ಕಣ್ತುಂಬ ನೀರು ತಂದ? ದುಃಖದ ಕಣ್ಣೀರು ಅಲ್ಲ, ಕಲ್ಪನಾ ಇರಲಿ ಮಗ, ದುಃಖದ ಕಣ್ಣೀರು ಅಲ್ಲ, ಆನಂದ ಆಯ್ತು. ಸಿದ್ಧಾರೂಢರು ನೋಡಿ ಅವನಿಗೆ ಅಟ್ಟು ಆನಂದ ಆಗಿ, ಯಾಕ ಸಿದ್ಧಾರೂಢರಿಗೆ ಅಂತಾನೆ, ಯಪ್ಪ ಇವತ್ತು ನೀ ಎಷ್ಟು ಚಂದ ಕಾಣಕತ್ತಿ ಅಂತಂದ್ರ ಒಂದು ಸಣ್ಣ ಕೂಸ್ಕೊಂಡಂಗೆ ಕಾಣಕತ್ತಿಯಪ್ಪ, ಎಲ್ಲಿ ನಂದೇ ದೃಷ್ಟಿ ಹಾಕದೆ ನಿನಗ, ನಂದೇ ನೆದರಾಕದೆ ನಿನಗತ್ತಿಕೊಂಡೊಂದು ಪಾಪ ಮಾರವಾಡಿ ದೂರ ನಿತ್ಯ ಅಂದ ನೋಡಿ ಆನಂದ ಪಟ್ಟು ಏನ್ರಿ ಕಣ್ತುಂಬ ನೀರು ತೆಗೆದಂದ ತನ್ನ ಮನೆಗೆ ಅಂದ ತಾವು ಹಾದಿ ಸಿದ್ಧಾರೂಢ ಬಿಟ್ಟು. ಯಾವಾಗಿಂದ ತನ್ನ ಮನೆಗೆ ಅಂದ ತಾ ಹೋದ, ಅವಾಗಂದ ಸಿದ್ಧಾರೂಢರು ನೋಡ್ರಿ ಅವ್ರ ಮನಸ್ಸು ಅಂತದು.
ಅಲ್ಲ ಇದ್ರ ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ರೇ ಅವನ ಮನಸ್ಸಿಗೆ ಆನಂದ ಆಕ್ಕದತ್ತ ಒಂದು ಇಟ್ಟಾನ ತಂದಾಗ ತೆಗಿಬಾರ್ದತ್ತೆ ಕೊಡೊಂದು ಏನ್ರಿ ಹಾಗೆ ಇಟ್ಕೊಂಡು ಕೂತ್ರು. ಯಾವಾಗಿಂದ ತಲೆ ಮ್ಯಾಗಿಂದ ಕಿರೀಟ ಇಟ್ಕೊಂಡು ನಾ ಹಾಗೆ ಕುಂತರು. ದಿವಸ ಆಯಿತು, ವಾರ ಆಯಿತು, ತಿಂಗಳಾಯಿತು. ಅವ್ರೇನಂದ ಯಾರೇ ಬಂದಂದ್ರೆ ಯಪ್ಪ ಸ್ನಾನ ಮಾಡಬಾರಂದ್ರೆ ಸ್ನಾನ ಮಾಡೋರು, ಯಪ್ಪ ಊಟ ಮಾಡಬಾರಂದ್ರೆ ಊಟ ಮಾಡೋರು, ಯಪ್ಪ ನೀರು ಕುಡಿಬಾರ ಅಂದರೆ ನೀರು ಕುಡಿಯೋರು ಏನ್ರಿ. ಇಲ್ಲಾಂದ್ರೆ ಅಂದ್ರೆ ಯಾರು ಕರೀಲಿ ಅಂದ್ರೆ ಅವ್ರು ಹೇಳ್ತಿದ್ದೇ ಇಲ್ಲ. ಅವ್ರಿಗೆ ಯಾವ ಹಸಿವು ನೀರಡಿಕೆ ಯಾವ ನಿದ್ರೆ ಗಿದ್ರೆ ಯಾವುದು ಕೂಡ ಬೇಕಾಗಿದ್ದಿಲ್ಲ. ಯಾಕೆ ಆ ಒಳಗಿರ್ತಕ್ಕಂಥ ಮನಸ್ಸ ನೋಡ್ರಿ, ಮನಸ್ಸಿದ್ರೆ ಊಟ ಹೋಗ್ತದ. ಊಟದ ಮ್ಯಾಗ ಮನಸ್ಸಿದ್ರೇ ಊಟ ಮಾಡಕ್ಕೆ ಮನಸ್ಸಾಕ್ಕದ. ನೀರು ಕುಡಿಬೇಕನ್ನತಕ್ಕಂಥ ಮನಸ್ಸಾಯ್ತು ಅಂದ್ರೆ ನೀರು ಕುಡಿತದ. ಮತ್ತು ಆ ಮನಸ್ಸನ್ನೇ ಆ ಕಡೆಯಿಂದ ಕೊಟ್ಟಾಗ ಇಲ್ಲಿ ನೀರು ಕುಡಿಬೇಕನ್ನತಕ್ಕಂಥ ಅವಕಾಶ ಎಂದ್ವಿ ಆಸೆ ಇಲ್ಲ ಏನ್ರಿ. ಯಾವುದು ಕುಡ್ದಾಗಿಲ್ಲ, ಉಣ್ಬೇಕನ್ನುವಂಥ ಆಸೆ ಇಲ್ಲ, ಮೈ ತೊಕ್ಕೋಬೇಕನ್ನಂಗೆ ಆಸೆ ಇಲ್ಲ. ಆದ್ರೆ ಸಿದ್ಧಾರೂಢರಿಂದ ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ಕೊಂಡು ಹಂಗೆ ಕುಂತರು. ಎಲ್ಲಿ ಅಪ್ಪಿ ತಪ್ಪಿ ತಲೆ ಮ್ಯಾಗ ಇಟ್ಟಿರ್ತಕ್ಕಂಥ ಕಿರೀಟ ತೆಗೆದ್ರ ಎಲ್ಲಿ ಅವನ ಮನಸ್ಸಿಗೆ ನೋವಾಗಿತ್ತು ತಂದು ತಲೆ ಮ್ಯಾಗಿಂದ ಕಿರೀಟ ಇಟ್ಕೊಂಡು ಹಂಗೆ ಕುಂತರು. ಯಾವಾಗಿಂದ ಹಂಗೆ ಕುಂತರು, ತಿಂಗಳಾಯ್ತು. ಒಳಗಿದ್ರಿಂದ ಕಿರೀಟ ನೀರು ಬಿಟ್ಟು ತಲೆ ಸೆಲ್ತ್ ಹೋಗಿತ್ತು ಮ್ಯಾಲಿನ ಚರ್ಮ. ಸಿದ್ಧಾರೂಢರ ತಲೆ ಕೂದಲಿದ್ದಿದ್ದಿಲ್ಲ. ಯಾವಾಗಿಂದ ಸೆಲ್ತ್ ಹೋಗಿಬಿಟ್ಟಿತ್ತು. ಹಾಗೆ ಇಟ್ಕೊಂಡು ಕುಂತಾರ. ಮತ್ತು ಮಠ ಮಾನ್ಯ ಅಂದಾಗ ಗುಡಿ ಗುಂಡಾರ ತಂದಾಗ ಮೇನ್ರಿ ಎಲ್ಲರೂ ಒಳ್ಳೆಯವ್ರಿಗೆ ಹೆಂಗೆ ಬರ್ತಾರ್ರಿ? ಒಳ್ಳೆಯವರು ಬರ್ತಾರಂದ್ರೆ ನಮ್ಮ ಮಠಕ್ಕೆ. ಈಗ ನಮ್ಮ ಮಠಗಳವ, ನಮ್ಮ ಮಠಕ್ಕೆ ಅಂದ್ರೆ ಎಲ್ಲರೂ ಬರೋರು, ಒಳ್ಳೆಯವ್ರನ್ನೂ ಬರೋವ್ರೆ, ಕೆಟ್ಟವ್ರನ್ನೂ ಬರೋವ್ರೆ. ಎಲ್ಲರೂ ಬೇಡ್ಕೊಳಕ್ಕೆ ಒಬ್ಬ ಕಾಳಿದ್ದನ್ನು ಕೂಡ ಇವತ್ತು ನಾ ಕಳ್ತನ ಕೊಂಡೇನಪ್ಪ, ಯಾರ ಕೈ ಸಿಗಲಾರ್ದೆ ನೋಡ್ಕೊತ ಬೇಡ್ಕೊಳಕ್ಕೆ ಬರೋನು. ಹೌದಾ? ಈಗ ಪ್ರವಚನಕ್ಕೆ ಬಂದಿರಿ, ಎಲ್ಲರೂ ಒಂದೇ ಥರದ ಬಂದಿರೇನು ನೀವು? ಯಾರು ನಗದು ಕೇಳ್ಬೇಕಂತೇಳಿ ಬಂದವರು, ಯಾರಿಂದ ದುಃಖದ ಕೇಳಕ್ಕೆ ಬಂದವರು, ಯಾರು ಮಲ್ಲಮ್ಮನ ಪುರಾಣ ಕೇಳಕ್ಕೆ ಬಂದವರು, ಯಾರಿಂದ ಏನ್ರಿ ಸಂಗೀತ ಕೇಳಕ್ಕೆ ಬಂದವರು, ಯಾರು ಹಳಿವಿ ಬಿಟ್ಟಿಂದ ಹೊಸ ಒಯ್ಲಕ್ಕೂ ಬಂದವರು ಇರ್ತಾರೆ, ಚಪ್ಪಲ್ ಕಳು ಮಾಡೋರು ಬರ್ತಾರೆ. ಒಂದೇ ಥರ ಹೆಂಗಿರ್ತೀರಿ ಏನ್ರಿ? ಒಂದೇ ಥರದ ಮಂದಿ ಬರ್ತಾರೆ ಮಠಕ್ಕೆ. ಒಂದೇ ರೀತಿಯಾಗಿರ್ತಕ್ಕಂಥ ಜನ ಬರಂಗಿಲ್ಲ. ನಮ್ಮಲ್ಲಿ ಎಲ್ಲ ಕಳ್ಳರು ಬರ್ತಾರೆ, ಸುಳ್ಳರು ಬರ್ತಾರೆ, ಮೋಸಗಾರರು ಬರ್ತಾರೆ ಏನ್ರಿ. ಎಲ್ಲರೂ ಭಕ್ತಿದಿಂದ ಬರ್ತಾರೆ ತಗೊಂಡದಲ್ಲ. ಕೆಲವು ಮಂದಿ ಸ್ಪೆಷಲ್ ಆಗ್ಯದ ಸ್ವಾಮಿಗಳಿಗೆ ಕಾಡಾಕನೇ ಇರೋರು ಇರ್ತಾರೆ. ಊರಾಗ ಇರ್ತಾರೆ ನೋಡ್ರಿ. ಇನ್ನು ಯಾವ ಊರಾಗ ಯಾವ ಮಠ ಸ್ವಾಮಿಗೂ ಕೂಡ ಒಂದು 4 ಇರ್ತಾವೆ. ಅಂಥವಿದ್ರೆ ಊರು ಚಂದ ಇರ್ತವೆ ಏನ್ರಿ. ನಿಮ್ಮ ಮರಾಠಾಗ ಒಂದು ಮಾತು ಹೇಳ್ತಾರಲ್ಲ, ನಿಂದಕಾಚಗಾರ ಸಹಜಾರ್ಯ ಸಾವಿ ಅಂತಂದು. ನಿಂದ ಮಾಡೋರು ಮನೆ ಮಗ್ಗಲೇ ಇರ್ಬೇಕತ್ತು, ದೂರ ಇರಬಾರ್ದತ್ತು. ಹೌದಲ್ಲ? ಹಂಗೆ ಊರಿಗೆ ಒಂದು 4 ಇದ್ದೇ ಇರ್ತಾವ. ಪಾಪ ಸಿದ್ಧಾರೂಢರಿಂದ ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ಕೊಂಡ ಕುಂತಾರ. ತಿಂಗಳಾಗ್ಯದ. ಆ ಮಠಕ್ಕಿಂದ ಒಬ್ಬ ಬಂದಾನ. ಅಬಾ ಸಿದ್ಧಾರೂಢ ಅಂದರು. ಏನು ಮಗ ಎಲ್ಲ ತ್ಯಾಗ ಮಾಡೀನಿ, ಆರೂಢಾಗಿನ ತಿಳ್ಕೊಂಡಂದು ತಲೆ ಮ್ಯಾಗಿಂದ ಕಿರೀಟ ಇಟ್ಕೊಂಡು ಮೆರಿಬೇಕನ್ನಕತ್ತಿದ್ದಿಲ್ಲ ತಿಳ್ಕೊಂಡಂದ್ರು. ಬೈಲಕತ್ತ ಸಿದ್ಧಾರೂಢ. ಇವೆಲ್ಲ ನಾಟಕ ಬಿಡು. ಓ ಸಿದ್ಧಾರೂಢ, ಮಗನಿಗಂದ ಎಲ್ಲ ತ್ಯಾಗ ಮಾಡೀನಿ, ಎಲ್ಲನೇ ಕೂಡ ಬಿಟ್ಟಿನೇ ಎತ್ಕೊಂಡು ಹೇಳ್ತಿದ್ದಿ, ತಲೆ ಮ್ಯಾಗಿಂದ ಬಂಗಾರ ಕಿರೀಟ ಇಟ್ಕೊಂಡು ಕುಂತಿಯಲ್ಲ, ಮತ್ತು ಇದು ಅಲ್ಲ ನೀದು ಬಂಗಾರ ಕಿರೀಟ ಇಟ್ಕೊಂಡು ಕುಂತಿದ್ದು. ಅವಾಗ ಸಿದ್ಧಾರೂಢರು ನಕ್ಕು ಅಂತಂತಾರೆ, ಇಲ್ಲಪ್ಪ ನನಗೆ ಬೇಕಾಗಿ ಇಟ್ಕೊಂಡಿದ್ದಲ್ಲ, ಇದ್ರ ತಲೆ ಮ್ಯಾಗ ಅವ ಬಂಗಾರ ಕಿರೀಟ ಇಟ್ಟರೆ ಅವನ ಮನಸ್ಸಿಗೆ ಆನಂದ ಆಕ್ಕದತ್ತ, ಅದಕ್ಕೆ ತಂದಿಟ್ಟನಪ್ಪ ಇಟ್ಕೊಂಡು ಕೂತೀನಿ ಎತ್ತುಕೊಂಡಂದ್ರು ಸಿದ್ಧಾರೂಢರು. ಇವ ನಗಲಕ್ಕತ್ತ. ಅಲ್ಲ ಸಿದ್ಧಾರೂಢ, ಎಷ್ಟು ನಾಟಕ ನಿಂದು. ನೀನು ತಲೆ ಮ್ಯಾಗಿಂದ ಕಿರೀಟ ಇಟ್ಟಂದ ಅವ್ನ ಮನಸ್ಸಿಗೆ ಆನಂದ ಆಕ್ಕದ ತಗೊಂಡು ಇಟ್ಟಾನ, ಮತ್ತು ನಾನು ಒಂದು ತಂದು ಇಡ್ತೀನಿ ಇಟ್ಕೋತೇನು ಅಂದ. ಸಿದ್ಧಾರೂಢರಂದ್ರು, ನಿನ್ನ ಮನಸ್ಸಿಗೆ ಆನಂದ ಆಕ್ಕಿತ್ತು ಅಂತ ತಂದಿಡಪ್ಪ, ಯಾರು ಬೇಡ ಅಂತಾರೆ. ನಿನ್ನ ಮನಸ್ಸಿಗೆ ಆನಂದ ಹಾಕಿತ್ತು ಅಂದ್ರೆ ತಂದಿಡುವ ತಿಳ್ಕೊಂಡಂದಾಗ ನೇರವಾಗಿಂದ ಪಾಪಿ ಮನುಷ್ಯ ಏನು ಮಾಡ್ತಾನೆ ತಿಳ್ಕೊಂಡು ಕೇಳಿದ್ರೆ, ನೇರವಾಗಿಂದ ದೊಡ್ಡ ಮಠ ದಾಸೋಗ ನಡೀತಿತ್ತಲ್ಲ ದಿನ ಅಂತ ಅಡುಗೆ ಮನೆಗಿಂದ ಹೋಗಿ ಅಂದ ಈ ಲಡ್ಡು ಕರೆಯೋದು ಇರ್ತಾವಲ್ಲ, ಬಜ್ಜಿ ಕರೆಯೋದು, ಜಾರಿ ಅಂತಾರೆ ಅಂತದ, ಹಿಂಗೆ ಹಿಡಿಯೋದು ಯಾರು ಜಾರಿ. ಯಾವಾಗ ಅದೇ ಸಿದ್ಧಾರೂಢರು ಮಾಡ್ದಂದೆ ಜಾರಿ ತಗೊಂಡ ಏನ್ರಿ, ನಿಗಿ ಸುಡ್ತಕ್ಕಂಥ ಬೆಂಕಿ ಕೆಂಡ ತಗೊಂಡ. ಯಾವಾಗಿಂದ ಸಿದ್ಧಾರೂಢ ಅವನಿಗೆ ಬಂಗಾರ ಕಿರೀಟ ಇಟ್ಟರೆ ಅವನ ಮನಸ್ಸಿಗೆ ಆನಂದ ಆಕ್ಕದ ತಂದಿಟ್ಟಾನ. ನಾ ಇಟ್ಟಿದ ಕಿರೀಟ ತೆಗೆದು ನಿನ್ನ ತಲೆ ಮೇಲೆ ಬೆಂಕಿ ಇಟ್ಟರೆ ನನ್ನ ಮನಸ್ಸಿಗೆ ಆನಂದ ಆಕ್ಕದ ಅಂದ. ಸಿದ್ಧಾರೂಢರು ಅಂತಾರೆ, ಯಾರು ಬೇಡ ಅಂತಾರಪ್ಪ, ನಿನ್ನ ಮನಸ್ಸಿಗೆ ಆನಂದ ಆಕ್ಕಿತ್ತಂದ್ರೆ ತಂದಿಡುವ ಮಗ ಅಂದ. ಯಾವಾಗಿಂದ ಪಾಪಿ ಮನಸ್ಸಿಗೆ ಕಿರೀಟ ತೆಗೆದ, ತಾ ಏನು ಬೆಂಕಿ ಕೆಂಡ ತಂದಿನಲ್ಲ ಅದನ್ನು ತಂದು ಸಿದ್ಧಾರೂಢರ ತಲೆ ಮೇಗಿಂದ ಇಟ್ಟ. ಹೆಂಗದ ತಗೊಂಡು ಕೇಳಕತ್ತಾನ ಸಿದ್ಧಾರೂಢರಿಗೆ. ಇದು ನನ್ನ ಮನಸ್ಸಿಗೆ ಆನಂದ ಆಗತ್ತದ, ನನ್ನ ಮನಸ್ಸಿಗೆ ಆನಂದ ಆಗತ್ತದ ಸಿದ್ಧಾರೂಢ. ಈಗ ನಿನಗೆ ಹೆಂಗೆ ಆಲಕತ್ತದ ತಂದಾಗ ನಿನ್ನ ಮನಸ್ಸಿಗೆ ಆನಂದ ಆದ್ರೆ ನನ್ನ ಮನಸ್ಸಿಗೂ ಕೂಡ ಆನಂದ ಆಲಕತ್ತದಪ್ಪ ಅಂದರು. ಇಟ್ಟನುದ್ರಾಗಿಂದ ಒಬ್ಬ ಓಡಿ ಬಂದ. ತಲೆ ಚರ್ಮ ಸುಟ್ಟಿಂದ ಹೊಗೆ ಹೇಳಕತ್ತದೆ.
ಕಲ್ಪನೆ ಇರಲಿ ಮಗ, ಬೆಂಕಿ ಕೆಂಡ ಇಟ್ಟಾನ, ಮ್ಯಾಲಿನ ಚರ್ಮ ಅಂತ ತಗಂದ ಸುಟ್ಟು ಏನ್ರಿ ಹೊಗೆ ಅಂತ ತಗಂದು ಹೇಳಲಿಕ್ಕತ್ತದೆ. ಒಬ್ಬ ಓಡಿ ಬಂದ, ಯಪ್ಪ ಸಿದ್ಧಾರೂಢ, ಯಾವ ನನ್ನ ಮಗ ನಿನ್ನ ತಲೆ ಮೇಲೆ ಅಂತ ಬೆಂಕಿ ಕೆಂಡ ಇಟ್ಟನಪ್ಪ, ಎಂಥ ಪಾಪಿ ಅದನವ, ಯಪ್ಪ ಇದು ಬೆಂಕಿ ಕೆಂಡನ ತೆಗಿತೀನಿ ಎತ್ತಿಕೊಂಡಂದಾಗ ಸಿದ್ಧಾರೂಢರು ಒಂದು ಮಾತಂತಾರ, ಬಂಗಾರ ಕಿರೀಟ ಇಟ್ರ ಅವನ ಮನಸ್ಸಿಗೆ ಆನಂದ ಆಕದತ್ತಂತ ತಂದಿಟ್ಟ. ಮತ್ತು ಇಟ್ಟಿದ ಕಿರೀಟ ಅಂತ ತೆಗೆದು ಇವನಿಗೆ ಬಂಗಾರ ಅಂತೀವಿ ಬೆಂಕಿ ತಂದಿಟ್ರೆ ಇವ್ರ ಮನಸ್ಸಿಗೆ ಅಂದ ಆನಂದ ಆಕದ ತಂದಿಟ್ಟನಪ್ಪ. ಮತ್ತು ಇದು ಇಟ್ಟಿದ ಬೆಂಕಿ ತೆಗೆದ್ರೆ ನಿನ್ನ ಮನಸ್ಸಿಗೆ ಆನಂದ ಆಕಿತ್ತಂದ್ರೆ ತೆಗಿ, ಇಲ್ಲಾರ ತೆಗಿಬೇಡ ಅಂದ್ರೆ ಸಿದ್ಧಾರು ಏನ್ರಿ. ಇಟ್ಟಿದ ಬೆಂಕಿ ತೆಗೆದ್ರೆ ನಿನ್ನ ಮನಸ್ಸಿಗೆ ಅಂದ ಆನಂದ ಆಕಿತ್ತಂದ್ರೆ ತೆಗಿ, ಇಲ್ಲಾರ ತೆಗಿಬೇಡ ಅಂದ್ರೆ ಸಿದ್ಧಾರೂಢ. ನೋಡ್ರಿ ಅವ್ರ ಜೀವನ ಹೆಂಗ, ಅವ್ರಿಗೆಂದ ಅದಕ್ಕಾಗಿ ಅವ್ರಿಗೆಂದ ಆರೂಢ ತಿಳ್ಕೊಂಡ್ರು. ಯಾವುದು ಕೂಡ ಬೇಕಾಗಿಲ್ಲ ಏನ್ರಿ, ಆಸೆ ಇಲ್ಲ, ಆಮಿಷ ಇಲ್ಲ, ಬೇಕು ಬೇಡ ಯಾವುದು ಕೂಡ ಇಲ್ಲ ಅಂದಾಗ ಮಾತ್ರ ಅವರಿಂದ ಆರೂಢರಾಗಲಿಕ್ಕೆಂದು ಸಾಧ್ಯ ಆಯಿತು, ಅವರು ಶರಣರಾಗಲಿಕ್ಕೆಂದು ಸಾಧ್ಯ ಆಯಿತು. ಅದಕ್ಕಾಗೇ ನಾವು ಏನು ಮಾಯ ಅಂತಗ ನಾವು ಏನು ತಿಳಿದಿವಲ್ಲ, ಇದು ಹೆಣ್ಣಿಗೆಂದು ಮಾಯ ತಿಳ್ಕೊಂಡೀವಿ, ಮಣ್ಣಿಗೆಂದು ಮಾಯ ತಿಳ್ಕೊಂಡೀವಿ, ಎಂತೀವಿ ಹೊನ್ನಿಗೆಂದು ಮಾಯ ತಿಳ್ಕೊಂಡಿವಲ್ಲ, ಇವು ಮೂರೂ ಮಾಯೆ ಅಲ್ಲ. ಆದರೆ ಮಾಯೆ ಯಾವುದು ಹೊತ್ತುಕೊಂಡು ಕೇಳಿದ್ರೆ ಬೇಕು ಅನ್ನುವಂಥದ್ದು ಏನೈತಲ್ಲ, ನಂದು ಅನ್ನುವಂಥದ್ದು ಏನೈತಲ್ಲ, ನನಗಾಗಿನೇ ತನ್ನುವಂಥದ್ದು ಏನೈತಲ್ಲ, ನನ್ನಿಂದಲೇ ಅನ್ನುವಂಥದ್ದು ಏನೈತಲ್ಲ, ಇದಕ್ಕೆ ಮಾಯೆ ಎತ್ತುಕೊಂಡು ಕರೀತಾರೆ ಶರಣರು. ಯಾವುದಕ್ಕೆ ಅಂತಿರ್ತಾರೆ ನೋಡ್ರಿ, ಒಬ್ಬೊಬ್ಬರು ಅನ್ನಂಗಿಲ್ಲ, ಇಟ್ಟು ತೇರ ಆಗ್ಬೇಕಾದ್ರೆ ಯಾರ್ರೀ, ನಾ ಇದ್ದಲ್ಲಿ ಆಯ್ತು ಇದು ತೇರ. ಈ ಊರಾಗಂದ ಮಲ್ಲಯ್ಯನ ಗುಡಿ ಯಾರು ಮಾಡಿದ್ರು, ನಾ ಮಾಡಿದ್ನೆತ್ತಂದೆ ಆಯ್ತು ಅಂತಿರ್ತೀವಿ ನೋಡಿ ನಾವು. ನಿಮ್ಮೂರ್ದಲ್ಲ, ಮತ್ತು ನಿಮ್ಮೂರವ್ರು ಯಾರೂ ಅಂದಿಲ್ಲ ನನಗೆ, ಯಾಕಂದ್ರೆ ನಿಮ್ಮೂರ ಮಂದಿ ನನಗೆ ಯಾರು ಭೇಟಿನೇ ಇಲ್ಲ. ಹೊರಗಿಂದ ಎಲ್ಲನೂ ಕೂಡ ಹೇಳ್ತೀವಲ್ಲ, ಈ ಊರಾಗ ಯಾರು ನಾ ಮಾಡಿದ್ರೆ ಆಗ್ಬೇಕ್ರಿ. ನಾವು ಎಲ್ಲರ ಪ್ರಾಣಕ್ಕಿಂತ ಹೋಗಿದ್ದೀವಿ ತಿಳ್ಕೊಂಡ್ರೆ ಮೊದಲ ಒಂದು 4 ಮಂದಿ ಅವರೇ ಭೇಟಿ ಆಗೋದು ನಮ್ಗೆ. ಭೇಟಿಯಾಗಿ ಮೊದಲಿಂದ ಹೇಳ್ತಾರೆ, ಇದೆಲ್ಲ ನಾನೇ ಮಾಡಿ ನೋಡ್ಯಪ್ಪ ಏನ್ರಿ, ಇದು ನನ್ನಿದ್ರೆ ಹಾಕೋದು, ನಾ ಇದ್ರೆ ಹಾಕೋದು, ನನ್ನ ಬಿಟ್ಟರೆ ಯಾರು ಮಾಡಂಗಿಲ್ಲ ಏನ್ರಿ. ಈ ಊರಾಗ ಶ್ರೀಮಂತ ನಾನೇ ಇದ್ದೀನಿ, ನಾನೇ ಅಂತ ದೊಡ್ಡದು ಇದ್ದೀನಿ, ನಾ ಅಂತ ಅಂತಾರಲ್ಲ, ನಂದು ತಕೊಂಡು ಅಂತಾರಲ್ಲ, ನನ್ನಿಂದಲೇ ತಕೊಂಡು ಅನ್ನುವಂಥದ್ದು ಏನೈತಲ್ಲ, ಇದಕ್ಕೆ ಮಾಯೆ ತಗೊಂಡು ಕರೀತಾರೆ. ನಾನು ಅದಕ್ಕಾಗಿನೇ ಹಿಂದೆ ಏನ್ರಿ ಬಸವ ಕಲ್ಯಾಣದೊಳಗೆ ಅನುಭವ ಮಂಟಪದೊಳಗೆ ಒಂದು ಚರ್ಚೆ ನಡೆದಿತ್ತು. ಬಸವಣ್ಣವ್ರ ಕಾಲಕ್ಕೆ ಪ್ರಭುದೇವರು ಅನುಭವ ಮಂಟಪದಿಂದ ಅಧ್ಯಕ್ಷರಾಗಿದ್ದರು. ಎಲ್ಲ ಎದುರಿಗೆ ಅಂದ ಎಲ್ಲ ಶರಣರೆಲ್ಲ ಕುಂತಿದ್ರು. ಆವಾಗ ಪ್ರಭುದೇವರಿಂದ ಒಂದು ಪ್ರಶ್ನೆ ಕೇಳಿದ್ರತ್ತ. ಏನಂತ ಪ್ರಶ್ನೆ ಕೇಳಿದ್ರು, ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ ಎತ್ತಿಕೊಂಡು ಪ್ರಶ್ನೆ ಕೇಳಿದ್ರು. ನೋಡ್ರಿ, ಪ್ರಭುದೇವರು ಎಲ್ಲ ಶರಣರಿಗೆ ಬಸವಣ್ಣ ಕುಂತಾನೆ, ಚನ್ನಬಸವಣ್ಣ, ಹಡಪದಪ್ಪಣ್ಣ, ಡೋರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಈ ಎಲ್ಲ ಶರಣರೆಲ್ಲ ಎದುರಿಗೆ ಅಂದ ಕುತ್ಕೊಂಡಾರೆ. ಪ್ರಭುದೇವರಿಂದ ಮ್ಯಾಲೆ ಕುತ್ಕೊಂಡಂದು ಪ್ರಶ್ನೆ ಕೇಳಿದ್ರು. ಏನು ಪ್ರಶ್ನೆ, ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿಪ್ಪ ಅಂತೇಳಿ ಪ್ರಶ್ನೆ ಮಾಡೋದು. ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ ಎತ್ಕೊಂಡು ಕೇಳಿದಾಗ ಅವಾಗ ಎಲ್ಲರೂ ಕುಣಿದು ಒಬ್ಬರು ಮಾರಿ ಒಬ್ಬರು ನೋಡ್ಕೋತ ಕುಂತರು. ಬಸವಣ್ಣವ್ರು ಎದ್ದು ನಿಂತು. ಬಸವಣ್ಣನ ಮುಖ ನೋಡಿಂದ ಪ್ರಭುದೇವ್ರ ನಕ್ಕರು, ಪ್ರಭುದೇವ್ರ ಮುಖ ನೋಡಿಂದ ಬಸವಣ್ಣವ್ರ ನಕ್ಕರು. ಅವಾಗಿಂದ ಯಪ್ಪ ಪ್ರಭುದೇವ್ರೇ ಇನ್ನೊಂದು ಸರಿ ಕೇಳ್ರಿಪ್ಪ ಅಂದ ಬಸವಣ್ಣ ಪ್ರಶ್ನೆ. ಇನ್ನೊಂದು ಸರಿ ಕೇಳ್ರಿ. ಯಾವಾಗಿಂದ ಇನ್ನೊಂದು ಸರಿ ಕೇಳ್ರಿ ಎತ್ತುಕೊಂಡಂದಾಗ ಅವಾಗಿಂದ ಪ್ರಭುದೇವ್ರು ನಕ್ವತ್ತೇನಂತಾರ, ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿಪ್ಪ ಅಂದು. ಅವಾಗ ಬಸವಣ್ಣವರು, ಪ್ರಭುದೇವ ನಾ ಹೋದ್ರೆ ಹೋಗ್ಬೋದು ಕೈಲಾಸಕ್ಕೆ ಅಂದ. ನಾ ಹೋದ್ರೆ ಹೋಗ್ಬೋದು ಕೈಲಾಸಕ್ಕೆ ಅಂದ. ಎಲ್ಲ ಶರಣರು ಬೈಲಕತ್ತರು. ಬಸವಣ್ಣಗೆ ಅಹಂಕಾರ ಬಂದದ, ಬಸವಣ್ಣಿಗೆ ಅಂದ ಸೊಕ್ಕ ಬಂದ, ಇವ್ ಒಬ್ಬನೇ ಹೋಗ್ಕನೇನು ಕೈಲಾಸಕ್ಕೆ. ಹಿಂಗೆಲ್ಲ ಒಬ್ರಿಗೊಬ್ರು ಶರಣರಂದು ಚರ್ಚೆ ಮಾಡಕತ್ರು. ಅವ್ರು ಏನು ಪ್ರಶ್ನೆ ಕೇಳ್ಯಾರತ್ತ ಅನ್ನೋದು ಬಸವಣ್ಣಗೆ ತಿಳಿದಿತ್ತು. ಬಸವಣ್ಣ ಏನು ಉತ್ತರ ಕೊಟ್ಟನಂತ ಅನ್ನೋದು ಪ್ರಭುದೇವ್ರಿಗೆ ಗೊತ್ತಾಗಿತ್ತು. ಯಾವಾಗ ಬಸವಣ್ಣಗಂದ ಏನ್ರಿ ಬಸವಣ್ಣ ತಾವು ಒಬ್ಬನೇ ಹೋಗಂಗೆ ಕಾಣತಾನೆ ಕೈಲಾಸಕ್ಕೆ ತಿಳ್ಕೊಂಡು ಏನ್ರಿ ಒಬ್ರಿಗೊಬ್ರು ಚರ್ಚೆ ನಡೆಸಿದ್ರು. ಅವಾಗಿಂದ ಪ್ರಭುದೇವ್ರು ಅಂತಾರ, ಬಸವಣ್ಣ ಮತ್ತು ಶರಣರೆಲ್ಲ ಹಿಂಗೆ ಅಂತಾರಲ್ಲಪ್ಪ ಅಂದ್ರು. ಶರಣರೆಲ್ಲ ಹಿಂಗೆ ಅಂತಾರಲ್ಲ, ನೀವು ಒಬ್ಬನೇ ಹೋಗ್ಯಾನ ಕೈಲಾಸಕ್ಕೆ ಏನ್ರಿ, ಬೇರೆದವ್ರು ಯಾರು ಹೋಗಂಗಿಲ್ಲ ಹಿಂಗೆ ಅನ್ನಕತ್ತಾರಲ್ಲ. ಅವಾಗ ಬಸವಣ್ಣ ನಕ್ಕೋತ್ ಒಂದು ಮಾತು ಹೇಳ್ತಾನ, ನಾ ಒಬ್ಬನೇ ಕೈಲಾಸಕ್ಕೆ ಹೋಗಿನತ್ತಲ್ಲ, ನಾ ಅನ್ನುವಂಥ ಅಹಂಕಾರ ಹೋದಾಗ ಕೈಲಾಸಕ್ಕೆ ಅಂದ ಹೋಗಕ್ಕೆ ಬರ್ತದ ಹತ್ತಿಕೊಂಡು ಬಸವಣ್ಣವ್ರು ಉತ್ತರ ಕೊಟ್ಟಿದ್ರು. ಅಂದ್ರೆ ನಾನು ನಂದು ಅನ್ನುವಂಥ ಅಹಂಕಾರ ಏನೈತಲ್ಲ ಏನ್ರಿ, ನಾ ಅನ್ನುವಂಥದ್ದು ಏನೈತಲ್ಲ, ನಾ ಅನ್ನುವಂಥದ್ದು ಹೋದಾಗ ಮಾತ್ರ ಅದು ಕೈಲಾಸಕ್ಕೆ ಅಂದ ಹೋಗಕ್ಕೆ ಬರ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಕೈಲಾಸಕ್ಕೆ ಅಂದ ಹೋಗಕ್ಕೆ ಬರಂಗಿಲ್ಲ ತಂದು ಬಸವಣ್ಣವ್ರಿಗೆ ಹೆಂಗೆ ಉತ್ತರ ಕೊಟ್ರಲ್ಲ, ಹಂಗೆ ನಾನು ನಂದು ಅನ್ನುವಂಥದ್ದು ಯಾವುದು ಕೂಡ ನನ್ನ ಶರೀರದೊಳಗಿಂದ ಬರಬಾರ್ದು, ಯಾವುದು ಕೂಡ ನನ್ನ ಶರೀರದೊಳಗಿಂದ ಬರಬಾರ್ದು ಹತ್ತುಕೊಂಡಂದ್ರೆ ಮಲ್ಲಮ್ಮ ಕಾಲಿನಿಂದ ಮಾಯಿಯನ್ನು ತಗೊಂಡು ಒದಿಲಿಕ್ಕತ್ತಾಳ. ಯಾವಾಗಿಂದ ಕಾಲಿನಿಂದ ಮಾಯಿಯನ್ನು ಬದಿತಾಳೆ,
ತನ್ನ ಮುಷ್ಟಿ ಒಳಗಂದ ಏನ್ರಿ ಎರಡು ಮುಷ್ಟಿಗಳನ್ನು ಮುಟ್ಟಿ ಮಾಡ್ಕೊಂಡು ಯಾಕೆ ಆಡ್ತಾಳೆ ತಗೊಂಡು ಕೇಳಿದ್ರ ನನ್ನ ಕಾಮ ಕ್ರೋಧ ಮೊಹಾದಿಗಳು ಯಾವ ಕೂಡ ನನ್ನ ಬದುಕಿಗೆ ಅಂದದ ಕಷ್ಟಗಳ ಕೊಡಬಾರ್ದು ತಂದು ತನ್ನ ಮುಷ್ಟಿ ಒಳಗಿಂದ ಇಟ್ಕೊಂಡು ಕೂತ ಏನ್ರಿ ಈ ಎಲ್ಲ ಇಂದ್ರಿಯಗಳಿಗೆ ಹೆಂಗೆ ಇವತ್ತಿಲ್ಲಿ ನೀವೆಲ್ಲ ಕಮಿಟಿ ಮಾಡ್ಕೊಂಡು ಏನ್ರಿ ಈ ಗುಡಿಗೆ ಅಂದ ಅಧ್ಯಕ್ಷ ಯಾರು ಎತ್ತಿಕೊಂಡು ಕೇಳಿದ್ರೆ ಇಂಥವದನ್ರಿ ಅವ ಏನು ಹೇಳ್ತಾನಲ್ಲ ಹಾಗೆ ನಾವು ಕೇಳ್ತೀವಿ ಎತ್ತಿಕೊಂಡ್ರೆ ಇಲ್ಲಿ ಇರ್ತಕ್ಕಂಥ ಸಕಲ ಇಂದ್ರಿಯಗಳಿಗೆ ಅಧ್ಯಕ್ಷ ಯಾರು ಒತ್ತಿಕೊಂಡು ಕೇಳಿದ್ರೆ ಮನಸ್ಸು ಅಂತಕ್ಕಂಥೈತಿ. ಮನಸ್ಸು ಹೇಳೋದನ್ನೇ ನೋಡ್ತೀವಿ, ಮನಸ್ಸು ಹೇಳೋದನ್ನೇ ಕೇಳ್ತೀವಿ, ಮನಸ್ಸು ಹೇಳೋದನ್ನೇ ತಿರುಗಾಡ್ತೀವಿ. ಈ ಎಲ್ಲ ಇಂದ್ರಿಯಗಳಿಗೆ ಅಂದ ಈಗ ಹೇಳ್ತಿರಲಿ ನೀವು ಯಾರೇ ಒಬ್ಬ ಹೆಣ್ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಾಗ ಹೇಳ್ತಿರ್ಲೇವ ಮಕ್ಕಳಿಗೆ ಬುದ್ಧಿ ಹೇಳ್ತಿರಲ್ಲ ಏನಂತ ಹೇಳ್ತೀರಿ ನೀವು ಹೋದ ಕೂಡಲೇ ಏನು ಮಾಡ್ತಂಗೆ ಇಲ್ಲ ಮೈಲಿ ಏನ್ರಿ ಮಗಳಿಗೆ ಹೇಳೋದು ಹೋದ ಕೂಡ ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಯಾಗ ಹಿಡ್ಕೊ ಏನ್ರಿ ಅತ್ತಿ ಜುಟ್ಟ ನಿನ್ನ ಕೈಯಾಗ ಹಿಡ್ಕೊಂಡೆಲ್ಲ ಉಳಿದವರೆಲ್ಲ ನಿನ್ನ ಸುತ್ತನೇ ತಿರುಗ್ತಾರ ಮನ್ಯಾಗ ಅತ್ತಿನ ಪ್ರೀತಿದಿಂದ ಕಾಣ್ರಿ ಏನ್ರಿ ಮನೆಯವ್ರು ಎಲ್ಲರೂ ನಿಮ್ಮ ಮಾತು ಕೇಳ್ತಾರ ಹೆಂಗೆ ಅತ್ತಿ ಜುಟ್ಟ ನಿನ್ನ ಕೈಯಾಗ ಅಂದ ಹಿಡ್ಕೊಂಡ್ರೆ ಮನೆಯವ್ರು ಎಲ್ಲರೂ ನಿನ್ನ ಮಾತು ಹೆಂಗೆ ಕೇಳ್ತಾರೋ ಹಂಗೆ ಏನ್ರಿ ಈ ಸಕಲ ಇಂದ್ರಿಯಗಳಿಂದ ನಮ್ಮ ಮಾತು ಕೇಳಬೇಕಾಗಿತ್ತು ಅಂದ್ರೆ ಮೊದಲು ಮನಸ್ಸು ಅನ್ನತಕ್ಕಂಥ ನಮ್ಮ ಹತೋಟಿ ಒಳಗಿಂದ ಇತ್ತು ಅಂತಂದ್ರೆ ಮನಸ್ಸ ನಮ್ಮ ಸ್ವಾಧೀನದೊಳಗಿಂದ ಇತ್ತು ಅಂತಿಕೊಂಡ್ರೆ ಅಂದಾಗ ಮಾತ್ರ ಎಲ್ಲ ಇಂದ್ರಿಯಗಳು ಕೂಡ ನಾವು ಹೇಳಿದ್ದೆಂದ ಕೇಳ್ತಾವೆ. ಅದಕ್ಕಾಗೇ ಯಾವ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡನೋ ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿಯಾಗನ ಐತಿಲ್ಲ. ಸ್ವಾಮಿ ಅಂತಂದ್ರೆ ಅರ್ಥ ಏನು ಗೊತ್ತದ ನಿಮ್ಗೆ? ನೀವು ಸ್ವಾಮಿ ಅಂದ ಕೂಡಲೇ ಕಾವಿ ಬಟ್ಟೆ ತೊಟ್ಟಿರ್ಬೇಕು ಹೌದಿಲ್ರಿ? ದೊಡ್ಡ ಮಠ ಆದ್ರಿ ಅವರಿಗೆ ಅದಕ್ಕೆ ಸ್ವಾಮಿ ಎತ್ಕೊಂಡಂತೀರಿ ನೀವು. ಸ್ವಾಮಿ ಅರ್ಥ ಏನು ಅಂತಂದ್ರೆ ಒಡೆಯ. ಕಲ್ಪನೆ ಇರಲಿ ನಿಮಗೆ. ಸ್ವಾಮಿ ಅಂತಕ್ಕಂಥ ಅರ್ಥ ಏನು? ಒಡೆಯ. ಯಾರ ಮೇಲೆ ಒಡೆಯ? ಇಲ್ರಿ ಅವ್ರದ್ದು ದೊಡ್ಡ ಮಠ ಅದ, ಮಠದ ಮೇಲೆ ಒಡೆಯ. ಮಠ ಇವ ಹೇಳಿದ್ದು ಕೇಳ್ತಾನದು? ಇಲ್ರಿ ಆ ಮಠಕ್ಕೆ ಅಂದ 100 ಎಕರೆ ಜಮೀನದ, ಹೊಲದ ಮೇಲೆ ಒಡೆಯ ಎತ್ತುಕೊಂಡಂತೀರೇನು? ಹೊಲದ ಮೇಲೂ ಕೂಡ ಒಡೆಯನಲ್ಲ. ಇಲ್ರಿ ಅವನಿಗೆ 1000 ಜನ ಶಿಶು ಮಕ್ಕಳು ಅದಾರಿ, ಭಕ್ತರು ಅದಾರಿ, ಅದಕ್ಕೆ ಭಕ್ತರ ಮೇಲೆ ಒಡೆಯ ಎತ್ತುಕೊಂಡ್ರೆ ಯಾವ ಭಕ್ತ ಯಾವನ ಮಾತು ಕೇಳಕತ್ತಾನ? ಏನ್ರಿ ಅಪ್ಪಿ ತಪ್ಪಿ ಯಾವಾರ ಕುಡಿತಿದ್ನಂತಂದ್ರೆ ಏನ್ರಿ ತಮ್ಮ ಕುಡಿಬೇಡು ಚಲೋ ಆಗಲ್ಲ. ಒಬ್ಬ ಸ್ವಾಮಿಗಳಂತ ಹೇಳಿದ್ರ ಏನ್ರಿ ಕುಡಿಬೇಡ ಚಲೋ ಆಗಲ್ಲ, ಶರೀರ ಹಾಳಾಕದ, ಅಟ್ಟಿ ಎಲ್ಲ ನಿನಗೆ ಮಾನ ಇರಂಗಿಲ್ಲ, ಮರ್ಯಾದೆ ಇರಂಗಿಲ್ಲ ತಗೊಂಡು ಏನ್ರಿ ಅಂತೀರಿ ಅಂತ ಬುದ್ಧಿ ಹೇಳಿದ್ರೆ ಅವ ಇದ್ರಿಂದ ಎಲ್ರಿ ಅನ್ಸಿರಂದ ಇಲ್ಲಿ ಇದು ಎದ್ದು ಹೋಗ್ತಾನ. ಹೋಗಿ ಅವನ್ನ ಸ್ವಾಮಿ ನಮಗೇನು ರೊಕ್ಕ ಕೊಡ್ತಾನ ನಮಗ? ನಮ್ಮ ರೊಕ್ಕ ನಮ್ಮ ಮಾತ ಯಾಕ್ರಿ ಬೈತಾವಿಲ್ಲ? ಮನೆದು ಒಂದು ಘಟನೆ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಒಂದು ಬಂದಿತ್ತು. ಅಪ್ಪವರು ಯಾಕೆ ಒಂದೆ ಮನ್ಯಾಗ ಕೂಸಿಗೆ ಆರಾಮಿಲ್ರಿ, ಒಂದು 200 ರೂಪಾಯಿ ಕೊಡ್ರಿ ಅಂದ. ಒಂದು 200 ರೂಪಾಯಿ ಕೊಡ್ರಿ ಅಂದ. ನಾವಂದೀವಿ ಮತ್ತು ನಿಮ್ಗೆ ನಾಳೆ ಮುಂಜಾನೆ ಕೊಡ್ತೀನಿ ರೀ ಅಪ್ಪವರು, ನಾ ಕೂಸಿಗೆ ಆರಾಮಿಲ್ಲ, ಒಂದು 200 ರೂಪಾಯಿ ಕೊಡ್ರಿ ಅಂದ. ಪಾಪ ಕೂಸಿಗೆ ಆರಾಮಿಲ್ಲ ತಂದಾಗ ನೀ ಏನು ಕೊಡೋದು ಬೇಡಪ್ಪ, ಕೂಸಿಗೆ ಆರಾಮಿಲ್ಲ ಅಂತ ದವಾಖಾನೆ ಹೋಗಿ ಎತ್ತಿಕೊಂಡು ಒಂದು 200 ರೂಪಾಯಿ ಕೊಟ್ಟಿವಿ ನಾವು. ಕೊಟ್ಟ ಬಳಕೆ ಅಂದ ಹೋದವ. ಮುಂದೆ ಸಾಯಂಕಾಲ ನಾವು ಅಂದ ಊರಾಗ ಹೋದ್ರ ಮನೆ ಭಿನ್ನ ಇತ್ತು, ಊರಾಗಿನ ಹಿರಿಯರು ನಾವು ಕೊಡ್ಕೊಂಡಂದ ಹೊಂಟಿದ್ದೀವಿ. ಹೋಗು ಹೊತ್ನಾಗ ಅವನಿಗೆ ಕೂಸಿಗೆ ಆರಾಮಿದ್ದಿಲ್ಲ ಅಂದ್ರೆ ಏನು ನೀವು? ಕೂಸು ಆರಾಮೇ ಇತ್ತು, ಇವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಕೇಳ್ರಿ, ಮಠಗಳು ಸ್ವಾಮಿಗಳಿಗೆ ಸದಕ್ಕೆ ಬಿಡಲ್ರು. ಅವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಹೇಳ್ತೀನಿ ನಿಮಗೆ, ಸಾಯಂಕಾಲ ಅಂದ್ರೆ ಹೊಂಟೀವಿ. ಅವನಿಗೆ ಅವ್ರಿಗೆ ಗೆಳೆಯರು ಭಾಳ, ಕುಡಿಯೋರಿಗೆ ಗೆಳೆಯರು ಭಾಳ, ಇಸ್ಪೇಟ್ ಆಡೋರಿಗೆ ಗೆಳೆಯರು ಭಾಳ ಏನ್ರಿ. ಪಾಪ ಇನ್ನೊಬ್ಬ ಇಬ್ಬರು ಕೂಡಂದ ಕಂಡಂಗೆ ಕುಡ್ದಾರ. ಕುಡಿದು ಚೀರಾಡ್ಕೋತ ಒದರಾಡ್ಕೋತ ಜೋಲಿ ಹೊಡ್ಕೋತ ಹೊಂಟಾರ. ಹೋಗಿದ್ರೆ ನಾವು ಇದ್ರಿಗೆ ನಾವು ಹೊಂಟೀವಿ. ಅವನು ಮಗ್ಲಿದ್ದವ ಹೇಳ್ತಾನೆ, ಅಪ್ಪರು ಹೊಂಟ್ರ ಗಪ್ಪಗೋ ಹೊರಬೇಡ, ಅಪ್ಪರು ಹೊಂಟ್ರ ಜೋಲಿ ಹೊಡಿಬೇಡ ತಗೊಂಡು ಅವ ಅಂತಾನೆ. ಮಗ್ಲಿದ್ದವ ಅವ ಅಂತಾನ, ಅಪ್ಪನವ್ರು ಇಂಥ ಅಪ್ಪನವ್ರಿಗೆ ಕೀಸಕ್ಕೆ ಹಾಕಿನ ಅಂತಾನ. ನನಗೆ ನನ್ನ ಬಲಿಯೋ ರೊಕ್ಕ ಒಯ್ದು ನಂದ್ರದಂದೆ ಕುಡ್ದು ಅಪ್ಪನವ್ರು ಇಂಥ ಸ್ವಾಮಿನ ಕೀಸಕ್ಕೆ ಹಾಕಿನ ಕೀಸ ಹೆಂಗೆ ಮಾಡ್ತೀರಿ? ಬುದ್ಧಿ ಹೇಳಪ್ಪಲ ಇಲ್ಲಿ ಯಾವ ಭಕ್ತರ ಮೇಲೂ ಕೂಡ ಬಡಿಯನಲ್ಲ, ಹೌದಲ್ರಿ? ಈ ದೊಡ್ಡಾಟಗಳು ಆಡ್ತಿದ್ರು ನೋಡ್ರಿ. ಇನ್ನವಾಗ ಈ ದೊಡ್ಡಾಟ ತಗೊಂಡು ಆಡ್ತಿದ್ರು ನೋಡ್ರಿ. ರಾಮಾಯಣ ಮಹಾಭಾರತದ ಆಟಗಳು ಇರ್ತಿದ್ದವು ಅವಾಗೆಲ್ಲ. ಈಗೆಲ್ಲ ಹೋಗ್ಯಾವ ಈಗ ಏನ್ರಿ. ಈಗೆಲ್ಲ ಈಗ ಬರೀ ಧಾರಾವಾಹಿ ಬಂದವ. ನಾಟಕಗಳ್ನು ಇರ್ತಿದ್ವು, ನಾಟಕನೂ ಕೂಡ ಮಾಯ ಆಗ್ಯಾವ. ಅವಾಗೆಲ್ಲ ಎಲ್ಲೇ ಜಾತ್ರೆಗೆ ಇರ್ಲಕ್ಕ ನಾಟಕಗಳು ಮಾಡ್ತಿದ್ರು. ಊರನ್ನ ಹುಡುಗರು ಎಲ್ಲ ಕುಡ್ಕೊಂಡು ಮಾಡ್ತಿರಲ್ರಿ. ಅವಾಗೆಲ್ಲ ನಾಟಕಗಳು ಮಾಡ್ತಿದ್ರು, ದೊಡ್ಡ ಆಟಗಳು ತಗೊಂಡು ಮಾಡ್ತಿದ್ರು. ಈ ದೊಡ್ಡ ಆಟದೊಳಗೆ ರಾಮಾಯಣ ಆಟ ಆಗ್ತಿತ್ತು. ಸ್ಟೇಜಿನ ಮ್ಯಾಲ ಏನ್ರಿ ಮೊದಲಿಗೆ ರಾಮ ಬಂದ, ಈ ಕಡೆದಿಂದ ಸೀತಾ ಬಂದು. ದೊಡ್ಡಾಟದ ಮಾತುಗಳು ಹೆಂಗಿರ್ತಾವೆ ನಿಮ್ಗೆ ಗೊತ್ತದಲ್ಲ, ನೀವು ಕೇಳಿರ್ಬೇಕು, ನೋಡಿರ್ಬೇಕು ಏನ್ರಿ. ದೊಡ್ಡಾಟದ ಮಾತು ಭಾಳ ಚಂದ. ಈ ನಾಟಕದಾಗ ಮಾತಾಡ್ದಾಗ ಮಾತಾಡೋಲ್ಲ.
ಏನ್ರಿ ದೊಡ್ಡಾಡ್ದಾಗ ಭಾಳ ಚಂದ ಮಾತುಗಳು. ಪಾಪ ಸೀತಾ ಬಂದು ಎದುರಿಗೆ ನಿಂತಾಳ, ರಾಮ ಅಂದ ಎದುರಿಗೆ ಬಂದ ಕೂಡ ಹೇ ಸೀತೆ ನೋಡಿ, ಅವಾಗೆಲ್ಲ ಹಿಂಗೆ ಅಂತಿದ್ರಲ್ಲ ದೊಡ್ಡಾಡ್ದಾಗ ಮಾತುಗಳು ಹಿಂಗೆ ಇರ್ತೀವಿ. ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗು ಅಂದ ರಾಮ. ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗು. ಅವಾಗಕ್ಕೆ ಸೀತಾ ಏನಂತಾಳ್ರಿ, ಅದೇನಿರುವುದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತಾರಿಲ್ರಿ. ಅದೇನಿರುವುದೇ ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತಾಳ. ರಾಮನ ಐಗೊಳವನವ ಸ್ವಾಮಿ ಅಂತಾಳಿಲ್ಲ ರಾಮಗ. ಅದೇನಿರುವುದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತಾಳ. ಯಾಕೆ ಸ್ವಾಮಿ ಅಂತಾಳತ್ತಂದ್ರೆ ರಾಮ ಸೀತೆಗೆ ಅಂದ ಒಡೆಯ, ಹೌದಲ್ರಿ? ನಾ ಹೇಳಿನಿಲ್ಲ ನಿಮಗೆ ಸ್ವಾಮಿ ಅನ್ನುವಂಥ ಅರ್ಥ ಏನತ್ತಂದ್ರೆ ಒಡೆಯ. ಸೀತಾಗಂದ್ರೆ ರಾಮನೇ ಒಡೆಯನಲ್ರಿ. ಈಗ ನಿಮ್ಮ ಮನೆಯಾಗಂದ್ರೆ ನಿಮ್ಮ ಯಜಮಾನ್ರೆ ಒಡೆಯರಲ್ಲ, ಬೇರೆದವ್ರು ಹೆಂಗಾಗಲ್ಲಕ್ಕದ ಹೆಂಗ ಗಂಡನೇ ಒಡೆಯನ ಹತ್ತುಕೊಂಡು ನಾವು ಏನು ತಿಳ್ಕೊಂಡಿರ್ತೀವಲ್ಲ ಹಂಗ ಸ್ವಾಮಿ ಅನ್ನುವಂಥ ಅರ್ಥ ಒಡೆಯ. ಹಾಗಾದ್ರೆ ಯಾವನಿಗೆಂದು ಸ್ವಾಮಿ ಅನ್ಬೇಕತ್ತುಕೊಂಡು ಕೇಳಿದ್ರೆ ಯಾವ ತನ್ನ ಸಕಲ ಇಂದ್ರಿಯಗಳನ್ನು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಎಲ್ಲ ಸಕಲ ಇಂದ್ರಿಯಗಳನ್ನು ಯಾವ ತನ್ನ ಮುಷ್ಟಿ ಒಳಗಂದ ಇಟ್ಕೊಳನೋ ಅವನಿಗೆಂದು ಸ್ವಾಮಿ ಅಂತ ಕರಿಬೇಕೆ ಹೊರತಾಗಿ ಎಲ್ಲದಕ್ಕೂ ಕೂಡ ಸ್ವಾಮಿ ಅಲಕ್ಕೆ ಬರಲ್ಲ, ಹೌದಲ್ರಿ? ಎಲ್ಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಳನಂತಂದರೆ ನೀವು ಸ್ವಾಮಿ ಎತ್ಕೊಂಡ ಕರಿತೀರಿ, ಸ್ವಾಮಿಗಳು ಎತ್ಕೊಂಡು ಕರಿತೀರಿ, ಅಪ್ಪವರು ಅಂತೀರಿ ಏನ್ರಿ, ಹೀಗೆಲ್ಲ ಕರಿತೀರಲ್ಲ. ಯಾಕೆ ಹತ್ತುಕೊಂಡಂದು ಕೇಳಿದ್ರೆ ಏನ್ರಿ ಜೀವನದ ಒಳಗೆ ಎಲ್ಲ ಇಂದ್ರಿಯಗಳ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡನಂತಂದರೆ ಅವರಿಗೆಂದ ಒಡೆಯ ಹತ್ತುಕೊಂಡಂತೀವಿ, ಸ್ವಾಮಿಗಳು ಅಂತೀವಿ, ಅಪ್ಪವರು ಹತ್ತುಕೊಂಡಂತೀವಿ. ಹಂಗೆ ಇಲ್ಲಿ ಮಲ್ಲಮ್ಮ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗಿಂದ ಇಟ್ಕೊಂಡು ಯಾವಾಗಿಂದ ಮಲ್ಲಮ್ಮ ತೊಟ್ಟದೊಳಗಿಂದ ಆಡ್ತಾಳ ಏನ್ರಿ, ಬೆಳೀತಾ ದೊಡ್ಡವಳಾಕಾಳ ಏನ್ರಿ. ನಮ್ಮ ಮಕ್ಕಳಿಂದ ಎಳ್ದಂಗ ಪಟ್ಟಿ ಎಳೆದಂದ ನಡಿಲಕ್ಕೆ ಚಲೋ ಮಾಡ್ತಾಳ. ಆಮೇಲೆ ಏನ್ರಿ ಗಾಡಿ ಹಿಡಿದಂದ ನಿಲ್ಲಕ್ಕೆಂದ ಪ್ರಯತ್ನ ಮಾಡ್ತಾಳ. ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿ